ನಮಸ್ಕಾರ. ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಪರಿಶುದ್ಧವಾದ ನಾಮದಲ್ಲಿ ಮತ್ತೊಂದು ದಿವಸ ನಿಮ್ಮೆಲ್ಲರೊಟ್ಟಿಗೂ ದೇವರ ಜೀವವುಳ್ಳ ವಾಕ್ಯಗಳನ್ನು ಧ್ಯಾನಿಸುವಂತೆ ದೇವರು ನಮಗೆ ಸದವಕಾಶವನ್ನು ಕೊಟ್ಟಿದ್ದಾರೆ. ಕಳೆದ ತಿಂಗಳೆಲ್ಲ ನಮ್ಮ ಸಂಗಡ ಇದ್ದ ದೇವರು ಮತ್ತೊಂದು ತಿಂಗಳನ್ನು ನೋಡುವಂತೆ ಈ ತಿಂಗಳಲ್ಲಿ ನಂಬಿಕೆ, ನಿರೀಕ್ಷೆಯಿಂದ ಮತ್ತು ದೇವರ ಆತ್ಮನ ಸಹಾಯದಿಂದ, ದೇವರ ವಾಕ್ಯದ ಶಕ್ತಿಯಿಂದ ನಾವು ಮುಂದಕ್ಕೆ ನಡೆದು ಹೋಗುವಂಥವರು ಆಗಿದ್ದೇವೆ. ದೇವರ ವಾಕ್ಯವನ್ನು ಧ್ಯಾನಿಸುವಾಗ ದೇವರ ವಾಕ್ಯವು ನಮಗೆ ಹೇಳುತ್ತದೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಎಂಬುದಾಗಿ. ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು. ಈ ಮಾತನ್ನ ನಾವು ಅನೇಕ ಸಾರಿ ಧ್ಯಾನ ಮಾಡುತ್ತಾ ಇರುತ್ತೇವೆ. ಆದರೆ ಆ ವಾಕ್ಯವೇನು ನಮಗೆ ಬೇಡಿಕೊಳ್ಳಿರಿ ದೊರೆಯುವುದು ಎಂದು ಹೇಳುತ್ತದೆ. ಆದರೆ ಬೇಡಿಕೊಂಡರೆ ಅನೇಕ ಸಾರಿ ನಮಗೆ ದೊರೆಯುವುದೇ ಇಲ್ಲ. ತಂದೆ ತಾಯಿಗಳು ಉತ್ತಮವಾದದ್ದನ್ನ, ಒಳ್ಳೆಯದನ್ನ ನಮಗೆ ಕೊಡುತ್ತಾರೆಂದು ಮಕ್ಕಳು ನಂಬುತ್ತಾರೆ. ಅನೇಕ ಸಾರಿ ಮಕ್ಕಳು ಕೇಳಿದಾಗ ತಂದೆ ತಾಯಿಗಳು ಕೊಡುವುದಿಲ್ಲ. ಅಂದರೆ ಇರುವ ಮಾತು, ಹೇಳಿದ ಮಾತು ಒಂದು, ವಾಸ್ತವ ಒಂದು ಆಗಿರುತ್ತದೆ. ಕೆಲವರು ಹೇಳುತ್ತಾರೆ, ಈಗೋ ನಾನಿದ್ದೀನಿ, ನಾನು ಯಾವಾಗಲೂ ಇರುತ್ತೇನೆ ಎಂದು ಹೇಳುತ್ತಾರೆ. ಆದರೆ ನಿಜವಾಗಿ, ವಾಸ್ತವವಾಗಿ ಯಾವಾಗಲೂ ಅವರ ನಮ್ಮ ಸಂಗಡ ಇರುವುದಿಲ್ಲ. ನೋಡಿ, ವಾಕ್ಯ ಸುಳ್ಳಲ್ಲ, ನಿಜವಾಗಿ ವಾಕ್ಯ ಸುಳ್ಳಲ್ಲ. ಆದರೆ ಮನುಷ್ಯರು, ಲೋಕವು, ಈ ವಿಧಿಗಳು ಎಲ್ಲವೂ ಸುಳ್ಳಾಗಿ ಹೋಗುತ್ತವೆ. ಹಾಗಾದರೆ ಬೇಡಿಕೊಳ್ಳಿರಿ ದೊರೆಯುವುದು ಎಂದು ಹೇಳಿದ ದೇವರು, ನಾವು ನಮ್ಮ ಕಷ್ಟಗಳಲ್ಲಿ, ನಮ್ಮ ಜೀವಿತದ ಕಳವಳಗಳಲ್ಲಿ, ಕುಟುಂಬದ ಪ್ರಯಾಸಗಳಲ್ಲಿ, ಜೀವಿತದ ಹೋರಾಟಗಳಲ್ಲಿ ನಾವು ಪ್ರಾರ್ಥಿಸಿದಾಗ ಮಾತ್ರ ದೇವರು ಯಾಕೆ ನಮಗೆ ಉತ್ತರ ಕೊಡುವುದಿಲ್ಲ? ಪ್ರಿಯ ದೇವಜನವೇ, ದೇವರ ವಾಕ್ಯವು ಈ ದಿನ ನಮಗೆ ತನ್ನ ಒಂದು ಸ್ವರದಿಂದ ನಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಹೋಗುತ್ತಾ ಇದ್ದಾರೆ. ಯಾಕೆಂದರೆ ದೇವರ ವಾಕ್ಯವು ಸತ್ಯವಾದದ್ದು, ದೇವರ ವಾಕ್ಯವು ಸುಳ್ಳಲ್ಲ. ದೇವರು ನಮ್ಮನ್ನ ಮರಳು ಮಾಡುವುದಿಲ್ಲ, ದೇವರ ಮಾತು ಸತ್ಯವಾಗಿದೆ. ಹಾಗಾದರೆ ದೇವರು ನಮಗೆ ಯಾಕೆ ಒಂದು ಕಡೆ ಆ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಎಂದು ಹೇಳಿದ ಕರ್ತನ ಸ್ವರವು ನಾವು ಬೇರೆ ಕಡೆಗಳಲ್ಲಿ ಕೂಡ ನೋಡುತ್ತೇವೆ. ಕೆಲವು ಸಾರಿ ನಾವು ಬೇಡಿಕೊಂಡ್ರು ಕೆಲವು ಸಾರಿ ಸಿಕ್ಕುವುದಿಲ್ಲ, ಹುಡುಕಿದರೂ ನಮಗೆ ದೊರಕುವುದಿಲ್ಲ. ಅಂದರೆ ಅದರ ಅರ್ಥ ಅದು ತಡವಾಗುತ್ತದೆ, ಅದು ಸಿಕ್ಕುವುದು ತುಂಬಾ ತಡವಾಗುವುದನ್ನು ನಾವು ನೋಡುತ್ತಾ ಇದ್ದೇವೆ. ಒಂದು ವಾಕ್ಯವನ್ನ ಈ ದಿನ ನಾವು ಓದಿಕೊಳ್ಳೋಣ. ಪ್ರಿಯ ದೇವಜನವೇ, ಯೆಶಾಯನ ಪ್ರವಾದನೆಯ ಗ್ರಂಥ 41ನೆಯ ಅಧ್ಯಾಯ 17ನೆಯ ವಾಕ್ಯವನ್ನ ನಾವು ಓದಿಕೊಳ್ಳೋಣ. ಯೆಶಾಯ 41:17. ಬಾಯಾರಿ, ನಾಲಿಗೆ ಒಣಗಿ, ನೀರನ್ನು ಹುಡುಕಿ ಹೊಂದದ ದೀನ ದರಿದ್ರರಿಗೆ ಯೆಹೋವನೆಂಬ ನಾನು ಪ್ರಸನ್ನನಾಗುವೆನು. ಇಸ್ರಾಯೇಲಿನ ದೇವರಾದ ನಾನು ಅವರನ್ನ ಕೈ ಬಿಡೆನು ಎಂದು ಹೇಳುತ್ತಾ ಇದ್ದೇನೆ. ಈ ವಾಕ್ಯವು ನಿಮಗೆ ಅರ್ಥ ಆಯ್ತಾ? ಇಲ್ಲಿ ಗಮನಿಸಿರಿ, ಬಾಯಾರಿ, ಒಣಗಿ, ನೀರನ್ನು ಹುಡುಕಿ. ನಾವು ಬಾಯಾರಿದಾಗ ಏನು ಮಾಡ್ತೇವೆ? ನೀರನ್ನು ಹುಡುಕುತ್ತೇವೆ. ನೀರು ಕುಡಿದಾಗ ನಮಗೇನಾಗುತ್ತದೆ? ದಾಹ ತೀರುತ್ತದೆ. ಹೊಟ್ಟೆ ಹಸಿವಾದಾಗ ಊಟಕ್ಕಾಗಿ ಹುಡುಕಾಡುತ್ತೇವೆ. ಊಟ ಸಿಕ್ಕಿದಾಗ ಅದನ್ನು ತಿನ್ನುತ್ತೇವೆ, ನಮಗೆ ತೃಪ್ತಿ ಆಗುತ್ತದೆ. ಬಿಸಿಲು ಜಾಸ್ತಿ ಆಯಿತು ಅಂದರೆ ನೆರಳೆಲ್ಲಿದೆಯಾ ಅಂತ ನೋಡುತ್ತೇವೆ. ನೆರಳು ಸಿಕ್ಕಿದಾಗ ಹೋದಾಗ ನಮಗೆ ಸ್ವಲ್ಪ ತಂಪಾಗುತ್ತದೆ. ಮಳೆ ಬರುವಾಗ ಮಳೆಯಲ್ಲಿ ನೆನೆಯದೆ ಎಲ್ಲಿ ಸುರಕ್ಷತೆ ಇದೆ, ಎಲ್ಲಿ ನಾನು ಕಾಪಾಡಿಕೊಳ್ಳಬಹುದೆಂದು ಹೋಗುತ್ತೇವೆ. ಅಲ್ಲಿ ಹೋಗಿ ನಾವೇನು ಮಾಡ್ತೇವೆ? ನಾವಲ್ಲಿ ನಮಗೆ ಮಳೆ ಬಾರದ ಹಾಗೆ ನಾವಿರುತ್ತೇವೆ. ಕೆಲವು ಸಾರಿ ಬರುವ ಕೇಡಿನಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಾವು ಸುರಕ್ಷಿತವಾದ ಸ್ಥಳಗಳನ್ನು ನಾವು ಹುಡುಕುವಂಥವರು ಆಗಿದ್ದೇವೆ ನನ್ನ ಪ್ರಿಯ ದೇವಜನವೇ. ಹಾಗಾದರೆ ಇವತ್ತು ಯೆಶಾಯನ ಪ್ರವಾದಿಯ ಮೂಲಕವಾಗಿ ದೇವರು ನಮಗೆ ಎಚ್ಚರಿಸುವ ವಿಷಯವೇನೆಂದರೆ, ಬಾಯಾರಿದೆ, ಬಾಯಾರಿಕೆ ಆಗುತ್ತದೆ. ಇನ್ನೂ ಬಾಯಾರಿಕೆ ಆದರೆ ಏನಾಗುತ್ತೆ? ನಾಲಿಗೆ ಒಣಗಿ ಹೋಗುತ್ತದೆ. ಹೌದಾ ಇಲ್ವಾ? ನಿಮಗೆ ಗೊತ್ತಿರುತ್ತದೆ, ಬಾಯಾರಿಕೆ ಬರುತ್ತದೆ, ನೀರು ಕುಡಿಬೇಕು ಅನಿಸುತ್ತೆ. ಆದರೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಪರವಾಗಿಲ್ಲ, ಮ್ಯಾನೇಜ್ ಮಾಡಬಹುದು. ಆದರೆ ಇನ್ನೂ ಹೆಚ್ಚು ಬಾಯಾರಿಕೆ ಆಗೋದ್ರೆ ಏನಾಗುತ್ತೆ? ತುಟಿಗಳೆಲ್ಲ ಫಸ್ಟು ಒಣಗಿ ಹೋಗ್ತವೆ. ತುಟಿಗಳು ಒಣಗಿದ ಮೇಲೆ ಏನಾಗುತ್ತೆ? ನಾಲಿಗೆ ಒಣಗಿ ಹೋಗ್ತದೆ. ಆಗ ನಾವೇನ್ ಮಾಡ್ತೀವಿ? ತುಂಬಾ ಡಿಹೈಡ್ರೇಟ್ ಆಗೋಗ್ತೇವೆ. ಇಂಥ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ ಗೊತ್ತಾ? ನನಗೆ ನೀರು ಬೇಕು, ನನಗೆ
ನೀರು ಬೇಕು ಅಂತ ಹುಡುಕಾಡ್ತೇವೆ ಅಲ್ವಾ? ಹಸಿವೆ ಆದಾಗ ಊಟಕ್ಕೆ ಹುಡುಕುತ್ತೇವೆ, ದಾಹವಾದಾಗ ನೀರನ್ನು ಹುಡುಕುತ್ತೇವೆ, ಕಷ್ಟ ಬಂದಾಗ ಸುಖವನ್ನು ಹುಡುಕುತ್ತೇವೆ, ಕೇಡಾದಾಗ ನಾವೇನು ಮಾಡ್ತೇವೆ? ನಾವು ಕೃಪೆಯನ್ನು ಹುಡುಕುತ್ತೇವೆ. ರೋಗ ಬಂದಾಗ ಪೇಷಂಟ್ಗಳು ಡಾಕ್ಟರ್ಗಳನ್ನು ಹುಡುಕುತ್ತಾರೆ, ಆಸ್ಪತ್ರೆಗಳನ್ನು ಹುಡುಕುತ್ತಾರೆ, ನನಗೆ ಎಲ್ಲಿ ಸೌಖ್ಯವಾಗುತ್ತದಾ ಎಂದು ಪ್ರಯಾಸ ಪಡುವಂಥವರು ಆಗಿರುತ್ತಾರೆ ನನ್ನ ಪ್ರಿಯ ದೇವಜನವೇ. ಆದರೆ ಕೆಲವು ಸಂದರ್ಭಗಳಲ್ಲಿ ದೇವರು ವಾಕ್ಯ ಹೇಳುತ್ತದೆ, ನೀವೇನ್ ಮಾಡ್ತೀರ? ಇಲ್ಲಿ ಬಾಯಾರಿದ್ದೀರಾ, ನಾಲಿಗೆ ಒಣಗಿ ಹೋಗಿದೆ, ನೀರನ್ನ ಹುಡುಕಿದ್ದೀರಾ, ಆದರೆ ಒಂದದೇ. ಇಲ್ಲಿ ಹೇಳ್ತಾ ಇದೆ, ನೀವು ಏನಾಗಿದ್ದೀರ? ಹುಡುಕಿದ್ರು ನಿಮಗೆ ಸಿಕ್ಕಲಿಲ್ಲ. ಕೆಲವು ಸಾರಿ ದೇವರ ಜನರೇ, ನೀವು ಕೂಡ ಇದೇ ರೀತಿಯಲ್ಲಿ ವಾಕ್ಯವನ್ನ ಕೇಳಿ ನಂಬುತ್ತೀರಾ? ನಾನು ಪ್ರಾರ್ಥನೆ ಮಾಡಿದರೆ ನನ್ನ ಪ್ರಾರ್ಥನೆಗೆ ದೇವರು ಉತ್ತರ ಕೊಡುತ್ತಾನೆ, ನನ್ನ ಜೀವಿತವನ್ನು ಬದಲಾಯಿಸುತ್ತಾನೆ, ನನ್ನ ಕುಟುಂಬವನ್ನು ಬದಲಾಯಿಸುತ್ತಾನೆ. ನಂಬಿಕೆಯಿಂದ ಪ್ರಾರ್ಥಿಸಿದರೆ, ಮುಂಜಾನೆ ಎದ್ದು ಪ್ರಾರ್ಥಿಸಿದರೆ, ಪ್ರಾರ್ಥನೆಗಳಲ್ಲಿ ಸೇರಿ ಬಂದರೆ, ಸೇವಕರ ಬಳಿಯಲ್ಲಿ ಕೇಳಿಕೊಂಡ್ರೆ ನನಗೆ ದೇವರು ಉತ್ತರ ಕೊಡುತ್ತಾನೆ ಎಂದು ನಾವು ನಂಬುತ್ತೇವೆ. ಆದರೆ ಏನಾಗುತ್ತೆ ಗೊತ್ತಾ? ಕೆಲವು ಸಾರಿ ನಮಗೆ ಉತ್ತರ ಸಿಗೋದಿಲ್ಲ. ಕೆಲವು ಸಾರಿ ಉತ್ತರ ಸಿಗೋದು. ಆದರೆ ನಿಮಗೆ ಗೊತ್ತಿರಲಿ, ಮಕ್ಕಳು ಚೂಪಾದಂಥ ವಸ್ತುಗಳನ್ನು ಕೇಳ್ತಾರೆ. ಚಾಕುವನ್ನ ಕೇಳಬಹುದು, ಬೆಂಕಿಯನ್ನ ಕೇಳಬಹುದು, ಕೆಲವು ಬೇಡದೇ ಇರುವಂತ ಮಾತ್ರ ಮದ್ದುಗಳನ್ನು ಕೇಳಬಹುದು. ನಾವು ಕೂಡ ಅಯ್ಯೋ ನನ್ನ ಮಗು ಕೇಳ್ತಲ್ವಾ, ಇರ್ಲಿ ಪರವಾಗಿಲ್ಲ ತಗೋ ಅಂತ ಚೂಪಾದ ಚಾಕು ಕೊಡೋದಿಲ್ಲ, ಬೆಂಕಿಯನ್ನ ಅವರ ಕೈಯಲ್ಲಿ ಕೊಡೋದಿಲ್ಲ. ಔಷಧಿಗಳು ಇಲ್ಲವೇ ಮತ್ತು ಪದಾರ್ಥಗಳು, ಕೆಟ್ಟದಾದ ಕೃತ್ಯಗಳು ಅವರು ಕೊಡೋದಿಲ್ಲ. ಮಕ್ಕಳಿಗೆ ಟಿವಿ ನೋಡೋದಂದ್ರೆ ತುಂಬಾ ಇಷ್ಟ. ಯಾಕೆಂದ್ರೆ ಅವರು ಅಂದುಕೊಳ್ತಾರೆ, ನಮ್ಮ ಅಪ್ಪ ಅಮ್ಮ ನಮ್ಮನ್ನ ಪ್ರೀತಿ ಮಾಡಿದ್ರೆ ನಮಗೆ ಟಿವಿ ನೋಡಕ್ಕೆ ಕೊಡ್ತಾರೆ. ಆದ್ರೆ ನಮಗೆ ಗೊತ್ತು, ಆ ಟಿವಿಯಲ್ಲಿ ಬರಬಾರದ್ದು, ಬೇಡದೇ ಇರುವಂಥದ್ದು, ಕೆಡಿಸುವಂಥದ್ದು, ಹಾಳು ಮಾಡುವಂಥದ್ದು ಎಲ್ಲ ಇರ್ತದೆ. ನಾವು ಹೇಳ್ತೀವಿ ಬೇಡ ಮಗುವೇ ಬೇಡ ಅಂತ ಹೇಳ್ತೀವಿ. ಆ ಮಕ್ಕಳು ಈಗ 1 ವರ್ಷದ ಮಗು ಕೂಡ ಆಟ ಮಾಡ್ತದೆ. ಮಗು ಊಟ ತಿನ್ನು ಅಂದ್ರೆ ನೋ ಏನೂ ಇಲ್ಲ ಅಂತ ಇರ್ತದೆ. ಇನ್ನೂ ಬಾಯಿ ಮಾತು ಬರೋದಿಲ್ಲ 1 ವರ್ಷಕ್ಕೆ. ಆಗಲೇ ಮೊಬೈಲ್ ಕೊಡಬೇಕು. ಆ ಮೊಬೈಲನ್ನು ಕೊಟ್ಟುಬಿಟ್ಟು ಅದು ಗೇಮ್ಸ್ ಬೊಂಬೆ ಆಡ್ತಾ ಇದ್ರೆ ಇವರು ತಿನ್ನಿಸ್ತಾ ಇರೋದು. 1 ದಿವಸ ಕೊಟ್ರಿ, ವಾರ ಕೊಟ್ರಿ, ಆಮೇಲೆ ಇಲ್ಲ ಕೊಡಲ್ಲ, ನಾನು ಊಟ ತಿನ್ನೋ ಅಂದ್ರೆ ತಿಂತವ? ತಿನ್ನೋದಿಲ್ಲ. ಯಾಕೆಂದ್ರೆ ಅವ್ರಿಗೆ ಅದು ಅಡಿಕ್ಟ್ ಆಗೋಗುತ್ತೆ. ತಂದೆ ತಾಯಿಗಳಿಗೆ ಗೊತ್ತು ಯಾವುದು ಕೆಟ್ಟದ್ದು, ಯಾವ ಕೇಡು ಕೊಡಬಾರದು. ನಾವು ಅವರು ಕೇಳಿದ್ರು, ಅವರ ಆಸೆ ಪಟ್ಟರು ಕೊಡಬಾರದು. ಆಗ ಮಕ್ಕಳಿಗೆ ಬೇಸರ ಆಗುತ್ತದೆ. ಯವ್ವನ ಮಕ್ಕಳು ಮೊಬೈಲ್ ಕೊಡಿಸು ಅಂತಾರೆ, ಗಾಡಿ ಕೊಡಿಸು ಅಂತಾರೆ, ನನಗೆ ಅದು ಬೇಕು, ನಾನು ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು ಅಂತ ಕೇಳ್ತಾರೆ. ಆದರೆ ತಂದೆ ತಾಯಿಗಳು ಆಲೋಚನೆ ಮಾಡ್ತಾರೆ, ಓ ನನ್ನ ಮಗನಿಗೆ ನನ್ನ ಮಗಳಿಗೆ ಇದು ಮಾಡಿದ್ರೆ ಕಳಿಸಿದ್ರೆ ಎಲ್ಲಿ ಏನಾಗುತ್ತೋ ಹೇಗಾಗುತ್ತೋ ಎಂಬ ಆಲೋಚನೆ ಅವರಿಗಿರುತ್ತೆ. ಇಹಲೋಕದ ತಂದೆ ತಾಯಿಗಳೇ ಇಷ್ಟೊಂದು ಭಯ ಪಡುವುದಾದರೆ, ತಂದೆ ದೇವರು ಕೂಡ ಕೆಲವು ನೀವು ಬೇಡಿದ ಬೇಡಿಕೆಗಳಲ್ಲಿ ಸ್ವಾರ ಇಲ್ಲ, ನೀವು ಬೇಡಿದ ಬೇಡಿಕೆಗಳಲ್ಲಿ ದೇವರ ಚಿತ್ತ ಇಲ್ಲ, ದೇವರ ಉದ್ದೇಶವಿಲ್ಲದೆ ಹೋದರೆ ಅದು ತಡವಾಗುತ್ತದೆ. ಆಗ ನಾವು ಅಂದುಕೊಳ್ಳುತ್ತೇವೆ, ಅಯ್ಯೋ ನನಗೆ ದಾಹ ಆಗಿದೆ, ನಾನು ಹುಡುಕಿದೆ ನೀರು ನನಗೆ ಸಿಕ್ಕಲಿಲ್ಲ. ಹಾಗರಳು ಹಾಗೆ ಮಾಡ್ತಾಳಲ್ವಾ? ಹಾಗರಳು ತನ್ನ ಮಗನ ಇಷ್ಮಾಯೇಲನ ತೆಗೆದುಕೊಂಡು ಹೋಗ್ತಾಳೆ. ಮನೆಯಿಂದ ಓಡಿಸ್ಬಿಟ್ರು, ಹೋಗ್ಲಿದ್ರು ಬಿಡು ಎಲ್ಲಾದ್ರೂ ಹೋಗೋಣ ಅಂತ ಹೋಗ್ತಾ ಇದ್ದಾಳೆ. ಆದರೆ ಆಚೆ ಹೋದ್ರೆ ಮನೆಯಂತ ಇರೋದಲ್ಲ, ಮನೆಯಲ್ಲಿ ನೀರಿರ್ತದೆ, ಊಟ ಇರ್ತದೆ, ಎಲ್ಲ ಇರ್ತದೆ. ಆದರೆ ಹೋದ ಕಡೆಯಲ್ಲಿ ನಮಗೆ ಎಲ್ಲಾದ್ರೂ ಸಿಕ್ಕೋದಿಲ್ಲ. ಇಲ್ಲ ಬೇಡ್ಕೋಬೇಕು, ಇಲ್ಲಾಂದ್ರೆ ಕೇಳ್ಕೋಬೇಕು ಎಲ್ಲಾದ್ರೂ. ಆದರೆ ಮರುಭೂಮಿಗೆ ಆಕೆ ಹೋಗ್ತಾಳೆ, ಅಲ್ಲಿ ಎಲ್ಲಿ ಏನೂ ಇಲ್ಲ, ಮನುಷ್ಯರು ಇಲ್ಲ, ನೀರಿಲ್ಲ, ಊಟ ಇಲ್ಲ. ತಂದಿದ್ದು ಸ್ವಲ್ಪ ನೀರು ತೀರಿ ಹೋಯ್ತು, ಬಾಯಿ ಒಣಗೋಯ್ತು, ತುಟಿಗಳು ಒಣಗೋಯ್ತು, ಗಂಟ್ಲು ಒಣಗೋಯ್ತು. ಇನ್ನು ನಾವು ಸತ್ತೋಗ್ತೀವೇನೋ ಅಯ್ಯೋ ಅಂತ ಸಂದರ್ಭದಲ್ಲಿ ತಾಯಿಯ ಪ್ರಾರ್ಥನೆ ಏನು ಗೊತ್ತಾ? ದೇವ್ರೆ ನಾನು ಸತ್ತೋದ್ರೆ ಸತ್ತೋಗ್ತೀನಿ, ಆದರೆ ನನ್ನ ಮಗನನ್ನು ಏನು ಮಾಡೋದು ದೇವ್ರೆ? ಯಾಕಪ್ಪ ಈ ಪರಿಸ್ಥಿತಿಯನ್ನ ತಂದೆ? ನಾವೇನು ತಪ್ಪು ಮಾಡಿದ್ದೀವಿ? ಸರಿ, ನಾನು ತಪ್ಪು ಮಾಡಿದ್ರೆ ನನ್ನನ್ನು ಶಿಕ್ಷಿಸು, ಆದರೆ ನನ್ನ ಮಗುವಿನ ಮೇಲೆ ಯಾಕೆ? ಕೆಲವು ಸಾರಿ ತಂದೆ ತಾಯಿಗಳು ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾರಲ್ವಾ? ಅಯ್ಯೋ ನಾನು ಪಾಪ ಮಾಡಿದರೆ ನನಗೆ ಶಿಕ್ಷೆ ಬರಲಿ, ನನ್ನ ಆಯಸ್ಸು ಕಡಿಮೆ ಆಗಲಿ, ನನಗೆ ಅನಾರೋಗ್ಯ ಬರಲಿ, ನನ್ನ ಮಗುಗೇನು ಆಗಬಾರ್ದು, ನನ್ನ ಮನೆಗೇನು ಆಗಬಾರ್ದು, ನನ್ನ ಜೀವಿತಕ್ಕೆ ಏನಾಗಬಾರ್ದು, ಸರಿ ಆಗಬೇಕು ಅಂತ ತಂದೆ ತಾಯಿಗಳು ಪ್ರಾರ್ಥಿಸುವಂತೆ ಹಾಗರಳು ಕೂಡ ಗೋಗರಿಯುತ್ತಾ ಇದ್ದಾಳಪ್ಪ. ಇನ್ನು ನಾವು ಸಾಯೋದೊಂದೇ ಬಾಕಿಯಪ್ಪ. ಒಣಗೋಯ್ತು ಬಾಯಿ, ಎಲ್ಲ ಬಾಯಿ ಒಣಗೋಯ್ತು, ತುಟಿಗಳು ಒಣಗೋಯ್ತು, ಗಂಟ್ಲು ಒಣಗೋಯ್ತು, ಸತ್ತೋಗ್ತಾನೆ ಅನ್ನುವಂಥ ಸಂದರ್ಭದಲ್ಲಿ ಆಕೆ ಮಾಡಿದ ಪ್ರಾರ್ಥನೆ ದೇವರೇನು ಮಾಡ್ತಾನೆ? ಕೇಳಿಸಿಕೊಳ್ಳುತ್ತಾನೆ. ಹಲ್ಲೆಲೂಯಾ. ಇವತ್ತು ನನ್ನ ಪ್ರಿಯ ದೇವ ಜನವೇ ಇಲ್ಲಿ ಗಮನಿಸಿರಿ, ಬಾಯಾರಿದೆ, ನಾಲಿಗೆ ಒಣಗಿದೆ, ನೀರನ್ನು ಹುಡುಕಿದರೆ ಒಂದದೆ ಹೋದ ದೀನ ದರಿದ್ರರಿಗೆ
ಒಂದು ಮಾತನ್ನ ದೇವರು ಹೇಳ್ತಾ ಇದ್ದಾನೆ. ದೀನತೆಯಿಂದ ನೀವು ಬಳಲಿ ಹೋಗಿರಬಹುದು, ದರಿದ್ರತೆಯಿಂದ ಬಳಲಿ ಹೋಗಿದ್ದಿರಬಹುದು. ಹೌದು, ಕೆಲವರು ಹೇಳ್ತಾರೆ, ಪಾಸ್ಟರ್ ಬಾಡಿಗೆ ಕಟ್ಟಲಿಕ್ಕೆ ಇಲ್ಲ ಪಾಸ್ಟರ್, 2-3 ತಿಂಗಳಿಂದ ಬಾಡಿಗೆ ಕಟ್ಟಲಿಕ್ಕೆ ಆಗಲಿಲ್ಲ, 2-3 ತಿಂಗಳಿಂದ ಔಷಧಿ ಇಲ್ಲ, 2-3 ತಿಂಗಳಿಂದ ಆಸ್ಪತ್ರೆಗೆ ಹೋಗಕ್ಕೆ ಆಗ್ತಾ ಇಲ್ಲ ಅಂತ ಆರೋಗ್ಯ ಪರವಾಗಿ ನೊಂದವರು ಎಷ್ಟು ಜನ ಇದ್ದಾರೆ. ಅನೇಕರು ಹೇಳುತ್ತಾರೆ, ಪಾಸ್ಟರ್ ನನ್ನ ಮಕ್ಕಳಿಗೆ ಫೀಸ್ ಕಟ್ಟಕ್ಕಾಗಿದೆ, ಶಾಲೆಗೆ ಹೋಗ್ತಾ ಇಲ್ಲ, ಸರಿಯಾಗಿ ಮಕ್ಕಳಿಗೆ ಏನು ಕೊಡಿಸಕ್ಕಾಗ್ತಾ ಇಲ್ಲ. ಕೆಲವರು ಇನ್ನೂ ದೀನತೆಯಿಂದ ಕೇಳ್ತಾರೆ, ಪಾಸ್ಟರ್ ನಮ್ಮ ಮನೆಯಲ್ಲಿ 2-3 ದಿನದಿಂದ ಏನೂ ಇಲ್ಲ, ಊಟಕ್ಕೇ ಇಲ್ಲ ಅಂತ ಕೇಳುವವರು ಕೂಡ ಈ ಕಾಲದಲ್ಲಿ ಇದ್ದಾರೆ ಅಂತ ನೀವು ನಂಬ್ತಾ ಇದ್ದೀರಾ? ದೇವರು ನಮ್ಮನ್ನ ಉನ್ನತವಾಗಿ ಇಟ್ಟಿದ್ದಾನೆ ನಿಜ, ಆಶೀರ್ವಾದಕರವಾಗಿ ಇಟ್ಟಿದ್ದಾನೆ ನಿಜ, ದೇವರಿಗೆ ಸ್ತೋತ್ರ. ಆದರೆ ಕೆಲವು ಸಾರಿ ಕೆಲವರ ಜೀವಿತ ಈ ದೀನ ದರಿದ್ರರ ಬಾಯಿ ಒಣಗಿ ನೀರಿಲ್ಲದೆ ಹುಡುಕಿ ಸಿಕ್ಕದ ಆದ ರೀತಿಯಲ್ಲಿ ಅಂದುಕೊಳ್ತಾರೆ. ಅಂತ ಟೈಮಲ್ಲಿ ಅಂದುಕೊಳ್ತಾರೆ, ದೇವರೇ ನಿನ್ನ ವಾಕ್ಯ ಹೇಳುತ್ತಾ ಇದೆ, ಹುಡುಕಿರಿ, ಬೇಡಿಕೊಳ್ಳಿರಿ, ತಟ್ಟಿರಿ ಎಂದು ಹೇಳುತ್ತಾ ಇದೆ, ಅದರಂತೆ ನಾನು ಮಾಡುತ್ತೇನಪ್ಪ ಎಂದು ಹೇಳಿದಾಗ ದೇವರೊಂದು ಮಾತು ಹೇಳುತ್ತಾನೆ. ಇಂತಹ ಪರಿಸ್ಥಿತಿಯಲ್ಲಿ ನೀವು ಅಂದುಕೊಂಡಿರಬಹುದು, ನಾನು ಸಿಕ್ಕುವುದಿಲ್ಲ, ತೆರೆಯುವುದಿಲ್ಲ, ನಿಮಗೂ ಕೊಡುವುದಿಲ್ಲ ಅಂತ. ಆದರೆ ದೇವರ ವಾಕ್ಯ ಹೇಳ್ತಾನೆ, ಯೆಶಾಯ 41:17 ಯೆಹೋವನೆಂಬ ನಾನು ಪ್ರಸನ್ನನಾಗುವೆನು. ಆಮೆನ್. ಈ ಮಾತಿನ ಪ್ರಕಾರವಾಗಿ ನೋಡುವುದಾದರೆ ಇಂಥ ಹೀನವಾದ ಸ್ಥಿತಿಯಲ್ಲಿ, ದರಿದ್ರ ಸ್ಥಿತಿಯಲ್ಲಿ, ದೀನವಾದ ಸ್ಥಿತಿಯಲ್ಲಿ, ಅನಾರೋಗ್ಯದ ಸ್ಥಿತಿಯಲ್ಲಿ ನಾನು ಪ್ರಸನ್ನನಾಗುವೆನು. ಆ ಹಾಗರಳಿಗೆ ದೇವರೇನು ಮಾಡಿದ್ರು, ದೇವದೂತನನ್ನು ಕಳುಹಿಸಿ, ಹಾಗರಳೇ ಯಾಕೆ, ಏನಾಯ್ತು ಅಂದಾಗ, ಗೊತ್ತಿಲ್ವಾ ನನ್ನ ಪರಿಸ್ಥಿತಿ ಏನಾಗಿದೆ. ಇಲ್ಲಿ ವಿಚಿತ್ರ ಏನಂದ್ರೆ, ನಾವು ಹಿಂಗಾಗಿರೋದು ದೇವರಿಗೆ ಗೊತ್ತಿದ್ರೂ ಕೂಡ ಏನಾಯ್ತು ಅಂತ ಕೇಳ್ತಾರೆ. ಕುಷ್ಠರೋಗಿ ದೇವರ ಹತ್ರ ಬಂದು ಸ್ವಾಮಿ ಅಂತ ಕೈಗಳನ್ನು ಈ ರೀತಿಯಾಗಿ ಇಟ್ಟಿರುವಾಗ ಏನ್ ಬೇಕು ನಿನಗೆ ಅಂತ ಕೇಳ್ತಾರೆ. ಯಾಕೆ ದೇವರಿಗೆ ಗೊತ್ತಿಲ್ವಾ? ಸಾಧಾರಣ ಮನುಷ್ಯನಿಗೆ ಗೊತ್ತಾಗುತ್ತೆ, ಹಿಂಗೆ ಇಟ್ಕೊಂಡು ಸ್ವಾಮಿ ಅಂದಾಗ ಓ ಇವನು ಕುಷ್ಠರೋಗಿ ಅಂತ ಗೊತ್ತಾಗ್ತದಲ್ವಾ, ಗೊತ್ತಾಗಲ್ವಾ? ಕಾಲು ನಡೆಯದೇ ಬಂದಾಗ ದೇವರ ಹತ್ರ ಏನು ಅಂತ ದೇವರು ಕೇಳ್ತಾರೆ. ಯಾಕೆ ಕಾಲು ಕಾಣಿಸ್ತಾ ಇಲ್ವಾ? ದೇವರಲ್ಲದೆ ಹೋದ್ರು ಮನುಷ್ಯನಾಗಿರುವಂತವನಿಗೂ ಕಾಣಿಸ್ತದಲ್ವಾ? ಹಿಂಗೆ ಕಣ್ಣಿಲ್ಲದೆ ಸ್ವಾಮಿ ನನಗೆ ಕಣ್ಣು ಬೇಕು ಅಂದ್ರೆ ನಿನಗೆ ಏನ್ ಬೇಕು ಅಂತ ದೇವರು ಕೇಳ್ತಾನೆ. ಓ ಕುರುಡ ಅಂತ ಗೊತ್ತಾಗಲ್ವಾ? ಮನುಷ್ಯನಾಗಿರುವ ನಮಗೆ ಗೊತ್ತಾಗ್ತದೆ. ದೇವರು ಯಾಕೆ ಆ ಪ್ರಶ್ನೆಯನ್ನ ಕೇಳುತ್ತಾರೆ? ಯಾಕೆಂದರೆ ನಾವು ದೇವರ ಹತ್ರ ಕೇಳಿಕೊಳ್ಳಬೇಕು, ದೇವರ ಬಳಿಯಲ್ಲಿ ಅಂಗಲ ಹಚ್ಚಬೇಕು. ಅದಕ್ಕೆ ದೇವರಲ್ಲಿ ಹೇಳ್ತಿರುವಂತ ಮಾತು, ನಾನು ಯಾರು ನೀವು ಬೇಡಿಕೊಳ್ತೀರೋ, ಯಾರು ನನ್ನ ಬಳಿಗೆ ಬರುತ್ತೀರೋ, ನಾನೇನು ಮಾಡ್ತೇನೆ ಅವರಿಗೆ ಪ್ರಸನ್ನನಾಗುವೆನು. ಪ್ರಸನ್ನನಾಗುವೆನು ಅಂದ್ರೆ ಪದರ ಅರ್ಥ ಏನು ಗೊತ್ತಾ? ಪ್ರಸನ್ನನಾಗುವೆನು ಅಂದ್ರೆ ಏನು ಗೊತ್ತಾ ನಿಮಗೆ? ದೊರಕುವೆನು, ಸಿಕ್ಕುವೆನು, ಪ್ರತ್ಯಕ್ಷನಾಗುವೆನು, ನಿಮಗೆ ಸ್ಪಂದಿಸುವೆನು, ನಿಮಗೆ ಕೊಡುವೆನು, ನಿಮ್ಮ ಪ್ರಾರ್ಥನೆಯನ್ನು ಕೇಳುವೆನು, ನಿಮ್ಮ ಬಳಿಗೆ ಬರುವೆನು, ನಿಮಗೆ ಕಾಣಿಸುವೆನು ಎಂಬ ಅರ್ಥ. ಪ್ರಸನ್ನನಾಗುವೆನು. ದೇವರು ಇವತ್ತು ನಾವು ಕೆಲವು ಸಾರಿ ಈ ವಾಕ್ಯವನ್ನು ಕೇಳುತ್ತಿರುವಂತ ನೀವು, ನಿಮ್ಮಲ್ಲಿ ಯಾರೇ ಆದರೆ ಆಗಲಿ ಅಂದುಕೊಂಡಿರ್ಬೋದು ಕೆಲವು ಸಾರಿ, ಅಯ್ಯೋ ನನ್ನ ಪರಿಸ್ಥಿತಿ ಒಣಗಿ ಹೋಯಿತು, ಬರಡಾಯಿತು, ಬೆಂಗಾಡಾಯಿತು, ನನ್ನ ಜೀವಿತ ಏನೂ ಇಲ್ಲದಾಯಿತು, ಬಲಹೀನವಾಯಿತು, ರೋಗಗ್ರಸ್ತವಾಯಿತು, ಆಶೀರ್ವಾದವಿಲ್ಲದೆ ಹೋಯಿತು, ದೇವರು ನನ್ನ ಮೊರೆಯನ್ನು ಕೇಳಲಿಲ್ಲ ಎಂದು ಅಂದುಕೊಳ್ಳುತ್ತಾ ಇದ್ದೀರಾ? ದೇವರು ಹೇಳ್ತಾ ಇದ್ದಾನೆ, ನಾನು ನಿನಗೆ ಪ್ರಸನ್ನನಾಗುವೆನು ಎಂಬುದಾಗಿ. ಹಾಗರಳಿಗೆ ಪ್ರಸನ್ನನಾದ ದೇವರು ನಿಮಗೂ ಪ್ರಸನ್ನನಾಗುವೆನು. ಅಲ್ಲಿ ಹೇಳ್ತಾ ಇದ್ದಾನೆ ಮುಂದಿನ ಭಾಗದಲ್ಲಿ, ಇಸ್ರಾಯೇಲಿನ ದೇವರಾದ ನಾನು ಅವರನ್ನ ಕೈ ಬಿಡೆನು. ಇಸ್ರಾಯೇಲಿನ ದೇವರಾದ ನಾನು ನಿಮ್ಮನ್ನ ಕೈ ಬಿಡೆನೋ ಎಂದು ಹೇಳುತ್ತಾ ಇದ್ದಾನೆ. ಎಲಿಯನು ಅದೇ ರೀತಿಯಾಗಿ ಜೆಜಬೇಲಳಿಂದ ಓಡಿ ಓಡಿ ಹೋಗ್ತಾ ಇರ್ತಾನೆ. ಅಯ್ಯೋ ನನ್ನ ಪ್ರಾಣ ಬೇಡ, ನಾನು ಸತ್ತೋಗೋದು ಬೆಟ್ರು. ಓಡಿ ಓಡಿ ಸುಸ್ತಾಗೋಗಿ ಹೆಂಗಾಗೋಗ್ತಾನಂದ್ರೆ, ಬಿದ್ದೋಗಿ ನನ್ನ ಕೈಯಲ್ಲಾಗಲ್ಲ, ಇನ್ನ ನನ್ನ ಪ್ರಾಣ ತಕೊಂಡ್ಬಿಡು ದೇವ್ರೆ, ನನಗಿನ್ನಾಗಲ್ಲಪ್ಪ, ಸುಸ್ತಾಗೋಯ್ತು, ನನ್ನ ಕೈಯಲ್ಲಾಗಲ್ಲಪ್ಪ ಎಂದು ಎಲಿಯನು ಆ ಬೇಡಿಕೊಂಡಾಗ ದೇವರೇನು ಮಾಡ್ತಾನೆ ಗೊತ್ತಾ? ಅವನಿಗೆ ಪ್ರಸನ್ನನಾಗಿ ದೂತನನ್ನ ಕಳಿಸಿ ಒಂದು ಊಟ ಕೊಡ್ತಾನೆ. ಒಂದು ಊಟ ಕೊಟ್ಟಾಗ ಆ ಊಟ ಬಲಗೊಂಡು ಎಷ್ಟು ದಿನಕ್ಕೆ ಬಲ ಬಂತು ಗೊತ್ತಾ? 40 ದಿವಸಗಳ ತನಕ ಓಡುವಂತ ಶಕ್ತಿಯನ್ನ ದೇವರು ಅವನಿಗೆ ಕೊಟ್ಟನು ಎಂದು ನಾವು ನೋಡುತ್ತಾ ಇದ್ದೇವೆ. ಒಂದು ಸಾರಿ ನಾವು ಊಟ ತಿಂದ್ರೆ, ಬೆಳಿಗ್ಗೆ ಊಟ ತಿಂದ್ರೆ ಸಂಜೆ ಹೊತ್ತಿಗೆ ನಮಗೆ ಸುಸ್ತಾಗೋಗುತ್ತಲ್ವಾ? ಇವತ್ತು ತಿಂದ ಊಟ ನಾಳೆಗೂ ಇರೋದಿಲ್ಲ, ನಮ್ಮ ಬಲ ಕಡಿಮೆ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಎಲಿಯನು ಊಟ ತಿಂದಾಗ 40 ದಿವಸಗಳ ತನಕ ಓಡಿದನು ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಇವತ್ತು ನಿಮ್ಮ ನನ್ನ ಜೀವಿತದಲ್ಲಿ ದೇವರು ಹೇಳ್ತಾ ಇರುವಂತದ್ದು, ನಾನು ನಿಮ್ಮನ್ನ ಕೈ ಬಿಡೆನು ಎಂಬುದಾಗಿ. ಅನೇಕ ಸಾರಿ ನಮಗೆ ಅನಿಸ್ತದೆ, ಓ ದೇವರೇ ಇಲ್ಲಪ್ಪ, ದೇವರ ಸಹಾಯ ನನಗೆ ಸಿಗೋದೇ ಇಲ್ಲ. ಆದರೆ ಕುಗ್ಗಿದವರು ಏನು ಮಾಡ್ತಾರೆ ಗೊತ್ತಾ?
ನನಗೆ ಅಯ್ಯೋ ಸಾಲ ಜಾಸ್ತಿ ಇದೆ ಅಂದವ್ರು ಏನ್ ಮಾಡ್ತಾರೆ ಗೊತ್ತಾ, ಇನ್ನು ಹೋಗ್ಬಿಟ್ಟು ಕುಡ್ತಾ ಮಾಡ್ತಾರೆ. ಆ ಸಾಲ ಇದೆ ಅಂದವರು ದಿನಾ ದಿನ ಕಾಸು ಎಲ್ಲಿಂದ ಬರುತ್ತೆ ಕುಡಿಯೋದಕ್ಕೆ? ಎಲ್ಲಿಂದ ಬರುತ್ತೆ ಕಾಸು ಕುಡಿಯೋದಕ್ಕೆ? ನನಗೆ ದೇವರಿಲ್ಲ, ನನಗೆ ಯಾರೂ ಇಲ್ಲ, ನನಗೆ ಸಂಬಂಧಿಗಳು ಇಲ್ಲ, ನನಗೆ ವ್ಯಕ್ತಿಗಳು ಇಲ್ಲ, ಎಲ್ಲರೂ ನನ್ನನ್ನು ಕೈ ಬಿಟ್ಬಿಟ್ಟಿದ್ದಾರೆ. ಸಾಲ ಜಾಸ್ತಿ ಇದೆ ಅಂದವ್ರು ಏನ್ ಮಾಡ್ತಾರೆ, ಕೆಲವರು ಮನೆಗಳಲ್ಲಿ ಏನ್ ಮಾಡ್ತಾರೆ, ಒಳ್ಳೆ ಒಳ್ಳೆ ಊಟ ತಿನ್ನೋದಕ್ಕೆ ಖರ್ಚು ಮಾಡ್ತಾರೆ, ಸುಮ್ಮನೆ ಗಾಡಿಗೆ ಪೆಟ್ರೋಲ್ ಹಾಕೊಂಡು ಓಡಾಡ್ತಾ ಇರ್ತಾರೆ ಅಲ್ವಾ? ಇದನ್ನ ನಾವು ನೋಡ್ತಾ ಇರ್ತೀರಿ. ಕುಡಿಯಕ್ಕೆ ದುಡ್ಡು ಬರ್ತದೆ, ಗಾಡಿಗೆ ಪೆಟ್ರೋಲ್ಗೂ ದುಡ್ಡು ಬರ್ತದೆ, ಮನೆಯಲ್ಲಿ ತಿನ್ನಕ್ಕೆ ದುಡ್ಡು ಬರ್ತದೆ. ಅದೆಲ್ಲವನ್ನ ನೀನು ಸೇವ್ ಮಾಡಬೇಕು. ಯಾವುದು ತಿನ್ಬೇಡ, ಎಲ್ಲಿಗೂ ಓಡಾಡಬೇಡ. ಗಂಜಿ ಕುಡ್ಕೊಂಡು ದುಡ್ಡನ್ನು ಸೇರಿಸಿಟ್ಟು ಅದನ್ನು ನಿನ್ನ ಸಾಲಕ್ಕೆ ಕೊಡು. ನಿನ್ನ ಸಾಲ ಯಾಕೆ ತೀರೋದಿಲ್ಲ? ಆದರೆ ಜನರಿಗೆ ಏನಂದ್ರೆ ಸುಖ ಬೇಕು, ಸಾಲ ತೀರಬಾರ್ದು. ಸುಖ ಬೇಕು, ಸಾಲ ತೀರಬಾರ್ದು ಅಂತ ನೋಡ್ತೇವೆ. ಕೆಲವು ಸಾರಿ ಅದೇ ರೀತಿಯಲ್ಲಿ ಏನಂದ್ರೆ ಮನುಷ್ಯರ ಆಲೋಚನೆಗಳು ಅದು ತಪ್ಪು. ದೇವರು ಹೇಳ್ತಾನೆ, ನಾನು ನಿನಗೆ ಜ್ಞಾನ ಕೊಟ್ಟಿದ್ದೀನಿ, ದುಡಿಲಿಕ್ಕೆ ಬಲ ಕೊಟ್ಟಿದ್ದೀನಿ, ಶಕ್ತಿ ಕೊಟ್ಟಿದ್ದೀನಿ, ನೀನು ಯಾಕೆ ದುಡಿತಾ ಇಲ್ಲ, ನೀನು ಯಾಕೆ ಕಷ್ಟಪಡ್ತಾ ಇಲ್ಲ? ಎಲ್ಲ ಸುಖವನ್ನ ನೀನು ಕೋರಿಕೊಳ್ಳುತ್ತೀಯಂದ. ಇವತ್ತು ಕೆಲವು ಸಾರಿ ಸಾಲಗಳ ನಿಮಿತ್ತವಾಗಿ ಕುಟುಂಬದಲ್ಲಿ ಕೊರತೆಗಳು, ಕುಡಿತದಿಂದ ಕುಟುಂಬಗಳು ಇನ್ನೂ ಹೊರಕ್ಕೆ ಹೋಗ್ತಾ ಇರ್ತವೆ. ಆಲ್ರೆಡಿ ಮೈನಸ್ ಅಲ್ಲಿದ್ದೀರಾ, ಆಲ್ರೆಡಿ ಸೋತೋಗಿದ್ದೀರಾ, ಮತ್ತೆ ಇನ್ನೂ ಕುಡಿತ ಮಾಡಿದ್ರೆ ಏನ್ ಮೇಲಕ್ಕೆ ಬರ್ತೀರಾ ನೀವು? ಊರು ಸುತ್ತಕ್ಕೆ ಹೋದ್ರೆ ಕೆಲಸ, ಅಯ್ಯೋ ನನಗೆ ಟೆನ್ಷನ್, ಕೆಲಸ ಮಾಡಕ್ಕೆ ಇಂಟ್ರೆಸ್ಟೇ ಇಲ್ಲ, ಈ ರೀತಿ ಅಂದ್ರೆ ಮತ್ತೆ ಎಲ್ಲಿಂದ ಬರುತ್ತೆ ಇಂಟ್ರೆಸ್ಟ್? ಎಲ್ಲಿಂದ ಹೋಗುತ್ತೆ ಸಾಲ ತೀರುವಿಕೆ? ಸರಿಯಾದ ಟೈಮಿಗೆ ಊಟ ತಿನ್ನಲ್ಲ, ಸರಿಯಾದ ಟೈಮಿಗೆ ಮನೆಯಲ್ಲಿರಲ್ಲ, ಸರಿಯಾದ ಟೈಮಿಗೆ ಸುರಕ್ಷಿತವಾಗಿರಲ್ಲ, ಮತ್ತೆ ಅನಾರೋಗ್ಯ ಬರದೆ, ಕಷ್ಟ ಬರದೆ ಇನ್ನೇನು ಬರುತ್ತೆ? ದೇವರ ವಾಕ್ಯ ಹೇಳುತ್ತದೆ, ಅದಕ್ಕೆ ನಿಮ್ಮ ಪರಿಸ್ಥಿತಿ ಒಣಗಿ ಹೋಗಿರಬಹುದು, ಬರಗಾಲವಾಗಿರಬಹುದು, ಆಶೀರ್ವಾದ ಇಲ್ಲ, ಸಮಾಧಾನ ಇಲ್ಲ, ಸಂತೃಪ್ತಿ ಇಲ್ಲ ನನ್ನ ಜೀವಿತದಲ್ಲಿ ಎಂದು ನೀವು ಹೇಳುತ್ತಾ ಇರಬಹುದು. ಈ ವಾಕ್ಯ ಹೇಳುತ್ತದೆ, ಬೈಬಲಲ್ಲಿ ಹೇಳುತ್ತದೆ, ನೀವು ಕೆಲವು ಸಾರಿ ಹುಡುಕಿದ್ರು ಸಿಕ್ಕದೆ ಇರುವಂತೆ ಅನಿಸುತ್ತದೆ, ಆದರೆ ನಾನು ನಿಮಗೆ ಪ್ರಸನ್ನನಾಗುವೆನು, ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ. ಯಾರನ್ನ ದೇವರು ಕೈ ಬಿಡುವುದಿಲ್ಲ? ನೀತಿವಂತರನ್ನು, ನಂಬಿದವರನ್ನು, ದೇವರನ್ನು ಆಶ್ರಯಿಸಿದವರನ್ನ ದೇವರು ಕೈ ಬಿಡುವುದಿಲ್ಲ. ಮನುಷ್ಯರನ್ನ ನಂಬಿದರೆ ಮನುಷ್ಯರು ಕೈ ಬಿಟ್ಬಿಡ್ತಾರೆ, ನಡು ನೀರಲ್ಲಿ ಕೈ ಬಿಟ್ಬಿಡ್ತಾರೆ. ತಂದೆ ತಾಯಿಗಳು ಯಾವಾಗ ಮಾರ್ಪಡುತ್ತಾರೋ, ಜೊತೆಯಲ್ಲಿ ಬೆಳೆದವರು ಯಾವಾಗ ಬದಲಾಗ್ತಾರೋ ಗೊತ್ತಾಗಲ್ಲ, ಆದರೆ ದೇವರು ಬದಲಾಗುವುದಿಲ್ಲ. ಎಂತಹ ಪರಿಸ್ಥಿತಿಗಳಲ್ಲಿಯೂ ಕೂಡ ಆತನು ಬದಲಾಗುವುದಿಲ್ಲ. ಬದಲಾಗಿ ದೇವರ ಮಕ್ಕಳಾಗಿರುವಂತ ನಮಗೆ ಸಹಾಯ ಮಾಡುವಂತವರು ಆಗಿದ್ದಾರೆಂದು ನಾವು ನೋಡುತ್ತಾ ಇದ್ದೇವೆ. ಕೀರ್ತನೆಗಳ ಗ್ರಂಥದಲ್ಲಿ 145ನೇ ಕೀರ್ತನೆ 9ನೇ ವಚನದಲ್ಲಿ ಹೇಳುತ್ತದೆ. ಕೀರ್ತನೆಗಳ ಗ್ರಂಥ 145:9 ಯೆಹೋವನು ಸರ್ವೋಪಕಾರಿಯು, ತಾನು ನಿರ್ಮಿಸಿದವುಗಳೆಲ್ಲವನ್ನ ಕರುಣಿಸುವಾತನು ಆಗಿದ್ದಾನೆ. ಕೀರ್ತನೆ 145:9 ಹೇಳುತ್ತದೆ, ಕರ್ತನು ಸರ್ವೋಪಕಾರಿ. ಸರ್ವೋಪಕಾರಿ ಅಂದ್ರೆ ಅರ್ಥ ಏನು ಗೊತ್ತಾ? ಸರ್ವ ವಿಷಯಗಳಲ್ಲಿಯೂ ಉಪಕಾರಿ, ಎಲ್ಲಾ ವಿಷಯಗಳಲ್ಲಿಯೂ. ಈ ಯೇಸುವಿನ ಬಳಿಗೆ ನೀವು ಬಂದರೆ ನೀವು ಬೇರೆಯವರ ಹತ್ರ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಆತನು ಎಲ್ಲಾ ವೈದ್ಯರುಗಳಿಗಿಂತ ಘನ ವೈದ್ಯನು, ಆತನು ಒದಗಿಸುವುದರಲ್ಲಿ ಅತಿ ಶ್ರೇಷ್ಠನು, ಆತನು ಸರ್ವಶಕ್ತನು. ಆತನನ್ನ ಹೊರತು ನಮಗೆ ಬೇರೆಯವರ ಹತ್ರ ಹೋಗೋಕೆ ಬೇರೆ ಇದೇ ಇಲ್ಲ. ಅಲ್ಲಿ ಹೇಳ್ತಾನೆ, ಆತನು ಸರ್ವೋಪಕಾರಿ, ತಾನು ನಿರ್ಮಿಸಿದವುಗಳನ್ನೆಲ್ಲ. ನಾವು ಆತನ ನಿರ್ಮಾಣವ? ದೇವರು ನಮ್ಮ ನಿರ್ಮಿಸಿದಾನ? ಹೌದಲ್ವಾ? ನಾವು ಆತನ ಕೈ ಕೆಲಸ. ಅದರ ಅರ್ಥ ಏನು? ದೇವರು ನಮ್ಮನ್ನ ತನ್ನ ಕೈಗಳಿಂದ ನಿರ್ಮಿಸಿದ್ದಾನೆ. ಹಾಗಾದರೆ ನಾವು ಆತನ ನಿರ್ಮಾಣ. ತಾನು ನಿರ್ಮಿಸಿದವುಗಳೆಲ್ಲವನ್ನ ಏನ್ ಮಾಡ್ತಾನಂತೆ? ಆತನು ಕರುಣಿಸುವಾತನಾಗಿದ್ದಾನೆ, ದಯೆ ತೋರಿಸುವಂತವನಾಗಿದ್ದಾನೆ. ಈ ವಾಕ್ಯವನ್ನ ಕೇಳುತ್ತಿರುವಂತ ನನ್ನ ಪ್ರೀತಿಯ ದೇವಜನರೇ, ಇವತ್ತು ನಿಮ್ಮ ಪರಿಸ್ಥಿತಿ ಒಣಗಿ ಹೋಗಿ ಬಾಯಾರಿಕೆ ಆದಾಗ ಕೈ ಬಿಟ್ಬಿಡ್ಬೇಡ್ರಿ. ಅಯ್ಯೋ ಮುಗೀತು ನನ್ನ ಕತೆ, ನನಗೆ ದೇವರು ಸಹಾಯ ಮಾಡೋದಿಲ್ಲ ಎಂದು ಕುಗ್ಗಬೇಡ್ರಿ. ದೇವ ಜನರು ತಮ್ಮನ್ನ ಬೆಂಕಿಗೆ ಹಾಕಿದಾಗಲೂ ಕುಗ್ಗಲಿಲ್ಲ, ಸಿಂಹದ ಬೋನಿಗೆ ಹಾಕಿದಾಗಲೂ ಕುಗ್ಗಲಿಲ್ಲ, ಸೆರೆಮನೆಗೆ ಹಾಕಿದಾಗಲೂ ಕುಗ್ಗಲಿಲ್ಲ, ಹಿಡಿದು ಒಡೆದಾಗಲೂ ಕುಗ್ಗಲಿಲ್ಲ. ಯಾಕೆಂದರೆ ಈ ಪರಿಸ್ಥಿತಿಯಲ್ಲಿಯೂ ನನಗೆ ಗೊತ್ತು, ನನ್ನ ದೇವರು ನನಗೆ ಪ್ರಸನ್ನನಾಗುವನು. ಬೆಂಕಿಯಲ್ಲಿ 3 ಜನರ ಮಧ್ಯದಲ್ಲಿ 4ನೇಯವನಾಗಿ ಇರುತ್ತಾನೆ. ಸಿಂಹಗಳ ಬಾಯನ್ನು ನಿಮಗಾಗಿ ಕಟ್ಟುತ್ತಾನೆ, ಎರಿಕೋ ಗೋಡೆಗಳನ್ನು ನಿಮಗಾಗಿ ಬೀಳಿಸುತ್ತಾನೆ, ಸಮುದ್ರಗಳನ್ನು ಹಿಪ್ಪಾಗಿಸುತ್ತಾನೆ. ನಿಮ್ಮ ಸಾಲಗಳನ್ನು ತೀರಿಸುವುದಕ್ಕಾಗಿ ಪ್ರವಾದಿಗಳನ್ನು ಕಳುಹಿಸಿ ನಿಮ್ಮ ಬಾಣೆಗಳು ಎಣ್ಣೆಯಿಂದ ತುಂಬುವಂತೆ ಮಾಡುತ್ತಾನೆ.
ಸ್ವಲ್ಪ ರೊಟ್ಟಿ, ಸ್ವಲ್ಪ ಎಣ್ಣೆಯು ಸಂತೃಪ್ತಿಯಾದ ಜೀವಿತವನ್ನು ಕೊಡುವಂತೆ ಮಾಡುತ್ತಾನೆ. ಆತನಿಗೆ ಎಲ್ಲವೂ ಸಾಧ್ಯ. ಆತನು ಉಪಕಾರ ಮಾಡಬೇಕಂತಿದ್ದಾನೆ ಹೊರತು ನಮ್ಮನ್ನು ಕಷ್ಟಪಡಿಸ್ಬೇಕು ಅಂತ ಆತನಿಲ್ಲ. ಇವ್ರ ಹತ್ರ ನೋಡಬೇಕು ಅಂತಾನ ದೇವರು? ಇವ್ರು ನೊಂದರೆ ನೋಡಬೇಕು, ಆಸ್ಪತ್ರೆಗಳಲ್ಲಿ ಬಿದ್ದರೆ ನೋಡಬೇಕು, ಇವ್ರು ಬಿದ್ದೋಗಿ ಗಾಯ ಆದರೂ ನೋಡಬೇಕು ಅಂತಾನ ದೇವರು? ಇಲ್ಲ. ಸೈತಾನನ ಆ ರೀತಿ ಆಲೋಚಿಸುವನು. ಇವರ ಕುಟುಂಬ ನೆಮ್ಮದಿಯಾಗಿರಬಾರ್ದು, ಇವರ ಇಬ್ಬರು ಸಂತೋಷವಾಗಿರಬಾರ್ದು, ಇವರ ಸಭೆ ಬೆಳವಣಿಗೆ ಆಗಬಾರ್ದು, ಇವರ ಜೀವಿತ ಸಂತೋಷವಾಗಿರಬಾರ್ದು ಅನ್ನೋನು ಸೈತಾನನು, ದುಷ್ಟನು. ದೇವರು ಅಂತವನಲ್ಲ. ಆತನು ಸರ್ವೋಪಕಾರಿಯಾದ ದೇವರಾಗಿದ್ದಾನೆ. ಆತನು ಸಹಾಯ ಮಾಡುವವನಾಗಿದ್ದಾನೆ. ದೇವಜನವೇ, ನಮ್ಮನ್ನ ಹೇಗೆ ರೂಪಿಸಬೇಕು, ಯಾವಾಗ ಉಪಯೋಗಿಸಬೇಕು ಅಂತ ದೇವರಿಗೆ ಚೆನ್ನಾಗಿ ಗೊತ್ತಿದೆ. ಹೇಗಂದ್ರೆ ಯೆಶಾಯ 64ನೇ ಅಧ್ಯಾಯ 8ನೇ ವಚನದಲ್ಲಿ ಹೇಳುತ್ತಾನೆ, ಈಗಲಾದರೂ ಯೆಹೋವನೇ ನೀನು ನನ್ನ ತಂದೆಯಾಗಿದ್ದಿ. ನಾವು ಜೇಡಿಮಣ್ಣು, ನಾನು ಜೇಡಿಮಣ್ಣು, ನೀನು ಕುಂಬಾರ, ನಾವೆಲ್ಲರೂ ನಿನ್ನ ಕೈ ಕೆಲಸವೇ. ಕುಂಬಾರ ಮಧ್ಯದಲ್ಲಿ ನಮ್ಮನ್ನು ಬಿಟ್ಟೋಗೋದಿಲ್ಲ. ಸ್ಟಾರ್ಟ್ ಮಾಡಿದ್ರೆ ಅವನು ಪೂರ್ಣ ಮಾಡಿ ಒಂದು ರೂಪ ಕೊಟ್ಟು ನಮ್ಮನ್ನ ಆತನು ಒಂದು ಸುಂದರವಾದ ವ್ಯಕ್ತಿಯನ್ನಾಗಿ ಮಾಡುತ್ತಾನೆ. ಇವತ್ತು ನೀವು ಅರ್ಧದಲ್ಲೇ ಇದ್ದೀರಾ? ನಿಮ್ಮ ಕುಟುಂಬ ಅರ್ಧಂಬರ್ಧದಲ್ಲಿದೆಯಾ? ಸಂಪೂರ್ಣ ಆಶೀರ್ವಾದ ನಿಮಗೆ ಸಿಗ್ತಾ ಇಲ್ವಾ? ನಿಜವಾಗಿ ದೇವರು ಹೇಳ್ತಾ ಇದ್ದಾರೆ, ನೀವು ಅಪೂರ್ಣರಾಗಿದ್ದರೆ ಸಂಪೂರ್ಣತೆ ದೇವರಿಂದ ನಿಮಗೆ ಸಿಗುತ್ತದೆ. ದೇವರು ಹೇಳ್ತಾ ಇದ್ದಾನೆ, ಕುಂಬಾರ ನಿಮ್ಮನ್ನು ತೆಗೆದಿದ್ದಾನೆ ಅಂದರೆ ಅದರ ಸುಂದರವಾದ ಮಡಿಕೆಯನ್ನು ಮಾಡದ ಹೊರತು ಅವನು ಬಿಟ್ಬಿಡೋದಿಲ್ಲ. ಅವನು ಸಂಪೂರ್ಣ ಮಾಡ್ತಾನೆ. ಆದರೆ ಸಂಪೂರ್ಣ ಆಗುವ ಮುಂಚೆನೆ ನಾವೇನಂದುಕೊಳ್ಳುತ್ತೇವೆ, ದೇವರೇ ನಾನು ಅಪೂರ್ಣ, ನನಗೆ ನಿಜವಾಗಿ ನಿನ್ನ ಸಹಾಯ ಬೇಕು, ನಿನ್ನ ಕೃಪೆ ಬೇಕು ಅಂತ ನಾವು ಕಾಯುತ್ತಾ ಇರುತ್ತೇವೆ. ಮಣ್ಣು ಕುಂಬಾರನಿಗಾಗಿ ಕಾಯುವಂತೆ ಕುಂಬಾರನು ಬಂದು ಅದನ್ನು ಸಂಪೂರ್ಣಪಡಿಸುತ್ತಾನೆ. ನಂಬಿದ ನಿಮ್ಮ ಜೀವಿತಗಳಲ್ಲಿಯೂ ದೇವರು ಕುಂಬಾರನಾಗಿ ನಿಮ್ಮನ್ನ ಅಪೂರ್ಣರಾದಂಥ ನಿಮ್ಮನ್ನ ಸಂಪೂರ್ಣರನ್ನಾಗಿ ಮಾಡುತ್ತಾನೆ. ಅದು ದೇವರ ಕೆಲಸವಾಗಿದೆ. ಹಾಲೆಲೂಯ. ಹಾಗಾದರೆ ಒಂದು ವಿಷಯ ನಾವು ಗಮನಿಸಬೇಕು, ನಾವು ಎಷ್ಟು ದಾಹ ಆಗ್ತೇವೋ ಅಷ್ಟು ನಮಗೆ ನೀರು ಬೇಕು, ಎಷ್ಟು ಹಸಿವೆ ಆಗ್ತದೋ ಅಷ್ಟು ನಮಗೆ ಊಟ ಬೇಕು, ಎಷ್ಟು ನಮಗೆ ಕೊರತೆ ಆಗ್ತದೋ ಅಷ್ಟು ನಮಗೆ ದೇವರು ಒದಗಿಸಬೇಕು. ಹಾಗಾದರೆ ದೇವರ ಉದ್ದೇಶ ಏನು ಗೊತ್ತಾ? ಸಣ್ಣ ಮಕ್ಕಳ ಕೈ ಸಣ್ಣದಾಗೆ ಇರ್ತದೆ, ದೊಡ್ಡವರ ಕೈ ದೊಡ್ಡದಾಗ್ತದೆ. ದೇವರು ಸಣ್ಣ ಮಗುವಾಗಿದ್ದಾಗ ನಿನಗೇನು ಬೇಕು ನಾನು ಪೋಷಿಸ್ತೇನೆ, ದೊಡ್ಡವನಾಗುವಾಗಲೂ ನಿನಗೆ ಪೋಷಿಸ್ತೇನೆ. ಮಕ್ಕಳ ಊಟ ದೊಡ್ಡವರು ಕೊಡೋಕ್ಕಾಗಲ್ಲ. ಮಕ್ಕಳಿಗೆ ಸ್ವಲ್ಪ ಕೊಟ್ಟರು ಹೊಟ್ಟೆ ತುಂಬ್ತದೆ ಅಲ್ವಾ? ಸಣ್ಣ ಪಾಪುಗೆ ನಾವು ಎಷ್ಟು ತಿನ್ನಿಸ್ತೀವಿ? ಇಷ್ಟೇ ತಿನ್ನಿಸ್ತೀವಿ. ಅಷ್ಟು ದೊಡ್ಡವರು ಒಂದು ಸಾರಿ ಎತ್ತು ಗುಮ್ ಮಾಡಿಬಿಡ್ತಾರೆ ಅಲ್ವಾ? ದೊಡ್ಡವರು ಏನು ಮಾಡ್ತಾರೆ? ಅಷ್ಟು ಮುದ್ದೆನ ಒಂದೇ ಸಾರಿ ತಿಂದಾಕ್ತಾರೆ. ಆದರೆ ಮಗು ಅಷ್ಟೇ ಸಾಕು ಪೂರ್ತಿ. ದೇವರು ಹೇಳೋ ಮಾತೇನೆಂದರೆ, ಮಕ್ಕಳಾಗಿರುವವರಿಗೆ ಕೊಡುವವನು ನನಗೆ ಗೊತ್ತು, ದೊಡ್ಡವರಾದ ನಿಮಗೆ ಕೊಡಲಿಕ್ಕೂ ನನಗೆ ಗೊತ್ತು. ದೇವರಿಗೆ ಸರ್ವವೂ ಗೊತ್ತಿದೆ, ಆತನು ಖಂಡಿತವಾಗಿ ಕೊಡ್ತಾನೆ. ಆದರೆ ದೇವರು ಹೇಳ್ತಾನೆ, ನೀನೆಷ್ಟು ಕಾದಿದ್ದೀಯೋ, ಎಷ್ಟು ನೊಂದಿದ್ದೀಯೋ, ಎಷ್ಟು ರೋಗದಿಂದ ಬಾಧೆ ಪಟ್ಟಿದ್ದೀಯೋ ಅಷ್ಟು ಹೆಚ್ಚಾಗಿ ನಾನು ನಿನಗೆ ಆಶೀರ್ವಾದ ಮಾಡುತ್ತೇನೆ. ಹಲ್ಲೆಲೂಯಾ. ಅಷ್ಟು ಹೆಚ್ಚಾಗಿ ನಮಗೆ ದೇವರು ಕೊಡುತ್ತಾನೆ. ಈಗ ಒಂದು ವೇಳೆ ಆಲೋಚನೆ ಮಾಡೋಣ, ನಾವು ಒಂದು ಬ್ಯಾಗನ್ನು ಎತ್ಕೊಂಡು ಹೋಗ್ತೀವಿ, ಒಂದು ಪಾತ್ರೆ ಎತ್ಕೊಂಡು ಹೋಗ್ತೀವಿ ಅಂತೇಳಿ ಯಾರಾದರೂ ಹೇಳ್ತಾರೆ, ನೋಡಿ ನೀವು ಬನ್ನಿ ನಿಮ್ಮ ಪಾತ್ರೆಗಳಲ್ಲಿ ಎಲ್ರಿಗೂ ಸೇಮ್ ನಾವು ತುಂಬಿಸ್ಕೊಡ್ತೀವಿ ಅಂದಾಗ ನಾವೇನು ಮಾಡ್ತೀವಿ? ಈಗ ಒಂದು ಉದಾಹರಣೆಗೆ ಈ ಬಾಟ್ಲ್ ಇದೆ, ಇದರಲ್ಲಿ ಏನೋ ಒಂದು ಬೆಲೆ ಬಾಳುವುದನ್ನು ಹಾಕ್ಕೊಡ್ತಾರೆ ಅಂತ ತಿಳ್ಕೊಳ್ಳಿ, ಫ್ರೀಯಾಗಿ. ಓಕೆ, ಇದರಲ್ಲಿ ನಾವೇನು ಮಾಡ್ತೀವಿ? ನನಗೆ ಸ್ವಲ್ಪ ಸಾಕು ಅಂತ ಮನೆಯಲ್ಲೇ ತುಂಬಿಸ್ಕೊಂಡು ಹೋಗ್ತೀವಾ? ಏನು ಮಾಡ್ತೀವಿ? ಇದನ್ನು ಖಾಲಿ ಮಾಡಿ ಹೋಗ್ತೀವಿ. ಯಾಕೆಂದರೆ ಹೇಳಿದ್ದಾರೆ ಎಲ್ರಿಗೂ 1 ಲೀಟ್ರೇ ಕೊಡೋದು ಅಂತ ಹೇಳಿದ್ದಾರೆ. ಆದರೆ ನಂದು ಆಲ್ರೆಡಿ 3/4 ಲೀಟ್ರ್ ಇದ್ರೆ ನನಗೆ ಎಷ್ಟು ಸಿಗುತ್ತೆ? 1/4 ಲೀಟ್ರೇ ಸಿಗುತ್ತೆ. ಅರ್ಧ ಲೀಟ್ರ್ ನಿಮ್ದಿದ್ರೆ ಏನಾಗುತ್ತೆ? ಇನ್ನು ಅರ್ಧನೇ ಸಿಗುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ? ಫುಲ್ಲು ಖಾಲಿ ಮಾಡಿ ಎತ್ಕೊಂಡು ಹೋಗ್ತೀವಿ. ಯಾಕೆಂದರೆ 1 ಲೀಟ್ರ್ ಬೇಕು ನನಗೆ ಫುಲ್ಲು ಅಂತ. ದೇವಜನವೇ, ದೇವರು ಹೇಳುವ ವಿಷಯ ಏನು ಗೊತ್ತಾ? ನೀವು ದೇವರ ಹತ್ರ ಎಷ್ಟು ದಾಹಗೊಳ್ಳುತ್ತೀರೋ, ಎಷ್ಟು ನೊಂದುತ್ತೀರೋ, ಎಷ್ಟು ಪ್ರಯಾಸ ಪಡ್ತೀರೋ ಅಷ್ಟನ್ನು ನಾನೇನು ಮಾಡ್ತೇನೆ? ತುಂಬಿಸ್ತೇನೆ. ಹಲ್ಲೆಲೂಯಾ. ಖಂಡಿತ ದೇವರು ಹಾಗೆ ಹೇಳುವಂಥವನು. ನೀವು ಹೇಗಿದ್ದೀರಾ? ನಿಮಗೆ ಇಷ್ಟು ಬತ್ತೋದಾಗ ದೇವರ ತುಂಬಿಸಪ್ಪ ಅಂದರೆ ದೇವರು ತುಂಬಿಸ್ತಾನೆ, ಆದರೆ ಇಷ್ಟೇ ತುಂಬಿಸ್ತಾನೆ. ನೀವಿಷ್ಟು ಬತ್ತೋದಾಗ ದೇವರು ತುಂಬಿಸಿದ್ರೆ ಇಷ್ಟು ತುಂಬೋದಾಗ ನಿಮಗೆ ದೇವರು ಎಷ್ಟು ತುಂಬಿಸ್ಕೊಡ್ತಾನೆ?
ಪೂರ್ತಿ ತುಂಬಿಸ್ಕೊಡ್ತಾನೆ. ಆಗ ನೋಡಿದ್ರ, ನೀವು ಪೂರ್ತಿ ಒಣಗಿ ಹೋದಾಗ, ಪೂರ್ತಿ ಕುಗ್ಗಿ ಹೋದಾಗ, ಇನ್ನು ಪೂರ್ತಿ ನನ್ನಿಂದ ಆಗದು, ಇನ್ನು ಮುಗೀತು, ನನ್ನ ಮೇಲೆ ಎದ್ದೇಳಲ್ಲ ಅಂದಾಗ ದೇವರು ಹೇಳ್ತಾನೆ, ಅಷ್ಟೊಂದು ಕೃಪೆಗಳನ್ನು ನಾನು ನಿಮಗೆ ತೋರಿಸಿಕೊಡುತ್ತೇನೆ. ನೋಡಿ, ದೇವರ ಕೃಪಾ ವರದಾನಗಳನ್ನು ನೋಡುವಾಗ ನೀನಂತೂ ಕುಗ್ಗಬೇಡ, ನೀನಂತೂ ಎದರಬೇಡ, ನೀನಂತೂ ಚಿಂತಿಸಬೇಡ, ನೀನಂತೂ ಬೇರೆ ಕಡೆ ನೋಡಬೇಡ, ನಾನಿದ್ದೇನೆ ಎಂದು ಹೇಳುವ ದೇವರ ವಾಕ್ಯ ನಮಗೆ ಹೇಳುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ. ಅಪೊಸ್ತಲನಾದ ಪೌಲನ ಜೀವಿತದಲ್ಲಿ ಈ ರೀತಿಯಾದಂಥ ಕಾರ್ಯ ಒಂದು ಸಾರಿ ನಡೆಯಿತು. ಅಪೊಸ್ತಲರ ಕೃತ್ಯಗಳ ಗ್ರಂಥ 27ನೇ ಅಧ್ಯಾಯ 20ರಿಂದ 24 ವಚನಗಳನ್ನು ನಾನು ಓದುತ್ತೇನೆ. ಅಲ್ಲಿ ಹೇಳುತ್ತದೆ, ಅನೇಕ ದಿವಸಗಳ ತನಕ ಸೂರ್ಯನಾಗಲಿ ನಕ್ಷತ್ರಗಳಾಗಲಿ ನಮಗೆ ಕಾಣಿಸದೆ. ಎಷ್ಟು ದಿನಗಳ ತನಕ? ನೀವು ಎಷ್ಟು ದಿನ ಯಾವತ್ತಾದರೂ ಒಂದು ದಿವಸ ಸೂರ್ಯನನ್ನು ನೋಡಿದ್ದೀರಾ? ಅದರ ಅರ್ಥ ಏನು? ಸೂರ್ಯನನ್ನು ನೋಡದೇ ಇರುವಂತ ದಿನ ನಿಮ್ಮ ಲೈಫಲ್ಲಿ ಇದೆಯಾ ಇದುವರೆಗೂ? ನಕ್ಷತ್ರಗಳನ್ನು ನೋಡದೇ ಇರುವಂತ ದಿನ ಇದೆಯಾ? ಅಂದ್ರೆ ನೋಡದೆ ನಾವು ಆಚೆ ನೋಡೋದಲ್ಲ, ಅಂದ್ರೆ ರಾತ್ರಿನ ನೀವು ನೋಡಿರ್ತೀರಾ, ಆಗಲ್ಲ ನೀವು ನೋಡಿರ್ತೀರಾ. ಆದರೆ ಪೌಲ್ ಏನು ಹೇಳ್ತಾ ಇದ್ದಾನೆ, ಅನೇಕ ದಿವಸಗಳ ತನಕ ಸೂರ್ಯನಾಗಲಿ ನಕ್ಷತ್ರಗಳಾಗಲಿ ನಮಗೆ ಕಾಣಿಸದೆ ದೊಡ್ಡ ಬಿರುಗಾಳಿ ನಮ್ಮ ಮೇಲೆ ಒಡೆದದ್ದರಿಂದ ತಪ್ಪಿಸಿಕೊಂಡವೆಂಬ ಎಲ್ಲಾ ನಿರೀಕ್ಷೆಯು ಅಂದಿನಿಂದ ಕಳೆದು ಹೋಯಿತು. ಕೆಲವು ಸಾರಿ ಸಮುದ್ರಗಳಲ್ಲಿ, ಅಡವಿಗಳಲ್ಲಿ ಹೋಗಿ ಬಿದ್ದರೆ, ಗವಿಗಳಲ್ಲಿ ಹೋಗಿ ಬಿದ್ದರೆ ಅಲ್ಲಿ ನೋಡಕ್ಕೆ ಆಗಲ್ಲ. ಪೌಲ್ ಅಂದ್ಕೊಡ್ತಾ ಇದ್ದಾನೆ, ಏನ್ ದೇವರೇ ನಮ್ಮ ಬದುಕು, ಎಲ್ಲ ಸುಖವಾಗಿದ್ದಾರೆ, ನನಗೆ ಯಾಕೆ ಈ ಜೀವಿತ? ಸಮಾಧಾನ ಇಲ್ಲ, ಸಂತೃಪ್ತಿ ಇಲ್ಲ. ಕೆಲವು ಸಾರಿ ಹಗಲಲ್ಲೇ ಇರುತ್ತೇವೆ, ನಮ್ಮ ಜೀವನವೆಲ್ಲ ಕತ್ತಲಮಯವಾಗಿರ್ತದೆ. ಸುತ್ತಲೂ ಜನರಿರ್ತಾರೆ, ಒಂಟಿಯಾಗಿರ್ತೇವೆ. ಹೇಳ್ಕೊಳ್ಳೋಕ್ಕೆ ತುಂಬ ಜನರು ಸಂಬಂಧಿಕರು, ಹೇಳ್ಕೊಳ್ಳೋಕ್ಕೆ ತುಂಬ ಜನರು ಸ್ನೇಹಿತರು, ಆದರೆ ಸಹಾಯಕ್ಕಂತೂ ಯಾರೂ ಬರೋದಿಲ್ಲ. ಆಸ್ಪತ್ರೆಗಳ ಪಕ್ಕದಲ್ಲೇ ವಾಸ ಮಾಡ್ತಾ ಇರ್ತೀವಿ, ಆರೋಗ್ಯ ಇರಲ್ಲ. ನಮ್ಮ ಮನೆಗಳಲ್ಲಿ ವೈದ್ಯರೇ ಇರ್ಬೋದು, ಡಾಕ್ಟರ್ಸೇ ಇರ್ಬೋದು, ಆದರೆ ನಮಗೆ ಆರೋಗ್ಯ ಇಲ್ಲ. ನೋಡ್ರಿ, ಇದೆಲ್ಲ ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ. ಇಲ್ಲಿ ದೇವ್ರ ವಾಕ್ಯ ಹೇಳ್ತಾ ಇದೆ ಆ ರೀತಿಯಾಗಿ, ಅವರು ಬಹುಕಾಲ ಊಟವಿಲ್ಲದೆ ಇದ್ದ ಮೇಲೆ, ತುಂಬಾ ದಿನ ಊಟ ಇಲ್ಲದೆ ಇದ್ದ ಮೇಲೆ ಅವ್ರು ಅಂದ್ಕೊಳ್ಬೋದು, ನಿಮಗೆ ಊಟ ಇಲ್ಲದೆ ಹೋದರೆ ರಾತ್ರಿ ಮತ್ತೆ ಸೂರ್ಯನ ನೋಡಲೇ ಇಲ್ಲ, ಅದು ನಿಮಗೇನಿಸುತ್ತೆ ಗೊತ್ತಾ? ಮುಗಿಯಿತು ನನ್ನ ಕತೆ, ನನ್ನ ಜೀವನ ಮುಗಿಯಿತು ಅಷ್ಟೇ. ಆವಾಗ ನಾವು ಯಾರನ್ನ ಬೈಕೊಳ್ತೀವಿ ಗೊತ್ತಾ? ದೇವ್ರನ್ನ ಬೈಕೊಳ್ತೀವಿ. ದೇವ್ರೇ, ನಿನ್ನನ್ನು ನಂಬಿ ಪ್ರಾರ್ಥನೆ ಮಾಡಿ, ನಿನ್ನಲ್ಲಿ ಭರವಸೆ ಇಟ್ಟು ನನ್ನ ಜೀವನ ಹಿಂಗೆ ಆಗೋಯ್ತಲ್ಲ. ಎಲ್ಲರೂ ಹೇಳ್ತಾರೆ. ಯಾರೋ ಒಬ್ಬ ಸಹೋದರಿ ನನಗೆ ಹೇಳ್ತಾ ಇದ್ರು, ಒಬ್ಬ ಸಹೋದರಿ ನನಗೆ ಈ ರೀತಿಯಾಗಿ ಹೇಳಿದ್ರು, ಪಾಸ್ಟರ್, ನಮ್ಮ ಪಾಸ್ಟರ್ ಹೇಳಿದ್ರು, ಅಮ್ಮ ಹೋಗ್ಬಿಟ್ಟು ನಿಮಗೆ ಅಂತ ನೀವು ತಗೊಂಡಿರೋ ಸೈಟಲ್ಲೇ ನೀವು ಹೋಗ್ಬಿಟ್ಟು ಪ್ರಾರ್ಥನೆ ಮಾಡಿ ಅಲ್ಲಿ ನೀರು ಹಾಕ್ಬಿಟ್ಟು ಬನ್ನಿ ಅಂತ ಹೇಳಿದ್ರು. ನಮ್ಮ ಗಂಡ ದೇವ್ರನ್ನ ನಂಬಲ್ಲ ಪಾಸ್ಟ್ರೆ, ನಾನು ನಮ್ಮ ಗಂಡನ ಕರ್ಕೊಂಡು ಬನ್ನಿ ಹೋಗೋಣ ಅಂತ ಬಲವಂತ ಮಾಡಿ ಕರ್ಕೊಂಡೋದೆ. ಅವರು ಇದೆಲ್ಲ ಬೇಡ, ನಿಮ್ಮ ಪಾಸ್ಟ್ ಏನೇನು ಹೇಳ್ತಾರೆ ಅದೆಲ್ಲ ಮಾಡಬೇಡ ಅಂದರು. ನಾನು ಕೂಡ ಇಲ್ಲ ಬನ್ರಿ, ದೇವರು ಒಳ್ಳೆಯವನು, ನಮಗೆ ಇನ್ನೂ ಆಶೀರ್ವಾದ ಮಾಡ್ತಾರೆ, ಅಲ್ಲಿ ಮನೆ ಕಟ್ಬೋದು, ನಾವು ಬರ್ರಿ ಅಂತ ಕರ್ಕೊಂಡೋದ್ರಂತೆ. ಕರ್ಕೊಂಡೋಗಿ ನೀರು ಹಾಕಿ ಬಂದ್ರಂತೆ. ಆ ಮಾರನೇ ದಿನನೇ ಅಲ್ಲಿ ಬೋರ್ಡ್ ಹಾಕಿ ಆ ಸೈಟ್ ಕಿತ್ಕೊಂಡ್ರಂತೆ. ಆವಾಗ ಸಹೋದರಿ ಹೇಳ್ತಾ ಇದ್ರು, ಪಾಸ್ಟ್ರೇ, ನಮ್ಮ ಗಂಡ ಇವಾಗ ಅಂತ ಇದ್ದಾನೆ, ನಿಮ್ಮ ಪಾಸ್ಟ್ ಹೇಳಿದ್ರಲ್ಲ ನೀರಾಗಿ ಬಾ ಒಳ್ಳೇದಾಗುತ್ತೆ ಅಂತ. ಒಳ್ಳೇದಾಗಲಿಲ್ಲ, ಕೇಡಾಯಿತು. ನಮ್ಮದು ಅಂತ ಇತ್ತು, ಇದು ಹಾಕಿದ ಮೇಲೆ ಕಿತ್ಕೊಂಡ್ರೇನೋ. ನೀನು ಮಾಡಿದ ಕೆಲಸ ಎಲ್ಲಿ ನಿನ್ನ ದೇವರು ಸಹಾಯ ಮಾಡಿದ್ದು? ಇದ್ದದ್ದು ಹೋಯ್ತೆ, ನಿನ್ನ ಯಾರಂಗೆ ಮಾಡಕ್ಕೆ ಹೇಳಿದ್ರು? ಕೆಲವು ಸಾರಿ ಹಂಗೆ ಹೇಳ್ತಾರೆ, ಪ್ರೇಯರ್ ಮಾಡ್ತೀನಿ ಇರ್ರಿ ಮಕ್ಕಳೇ, ದೇವ್ರು ಒಳ್ಳೇದು ಮಾಡ್ತಾನೆ ಅಂತ ನೀವು ಪ್ರಾರ್ಥನೆ ಮಾಡ್ತೀರಾ. ಅದೇನಾಗ್ಬಿಡುತ್ತೆ, ಕೆಲವು ಸಾರಿ ಉಲ್ಟಾ ಹೊಡೆದು ಬಿಡುತ್ತೆ, ಉಲ್ಟಾ ಆಗೋಗುತ್ತೆ. ಆದರೆ ದೇವಜನವೇ, ದೇವ್ರ ವಾಕ್ಯ ಹೇಳೋದೇನೆಂದರೆ, ಅಂತ ಕಷ್ಟದ ಸಂದರ್ಭಗಳಲ್ಲಿಯೂ ಕೂಡ ಕರ್ತನ ಹೇಳೋ ಮಾತು ನಮಗೆ ಇಲ್ಲಿ ಹೇಳ್ತದೆ ನೋಡಿ. ಪೌಲನ ಹೇಳ್ತಾ ಇದ್ದಾನೆ, ಊಟ ಇಲ್ಲದೆ ಇದ್ದ ಮೇಲೆ ಪೌಲನವರ ಮಧ್ಯದಲ್ಲಿ ನಿಂತುಕೊಂಡು, ಎಲೈ ಜನರೇ, ನೀವು ಕ್ರೇತದಿಂದ ಹೊರಟು ಕಷ್ಟ ನಷ್ಟಗಳಿಗೆ ಗುರಿಯಾಗದಂತೆ ನನ್ನ ಮಾತನ್ನ ಕೇಳಬೇಕಾಗಿತ್ತು. ಈಗಲಾದರೂ ನೀವು ಧೈರ್ಯದಿಂದಿರಬೇಕೆಂದು ನಿಮಗೆ ಬುದ್ಧಿ ಹೇಳುತ್ತೇನೆ. ಹಡಗು ನಷ್ಟವಾಗುವುದೇ ಹೊರತು ನಿಮ್ಮಲ್ಲಿ ಒಬ್ಬರಿಗೂ ಪ್ರಾಣ ನಷ್ಟವಾಗುವುದಿಲ್ಲ. ಹಲ್ಲೆಲೂಯಾ. ಕೆಲವು ಸಾರಿ ನಾನು ಈ ವಾಕ್ಯದಲ್ಲಿ ಕಳೆದ ಸಾರಿ ಹೇಳಿದ್ದೇನೆ, ನಿಮ್ಮ ಆದಾಯ ಹೋಗ್ಬೋದು, ನಿಮ್ಮ ಬಿಸ್ನೆಸ್ ಲಾಸ್ ಆಗ್ಬೋದು, ನಿಮ್ಮ ಗಾಡಿ ಹಾಳಾಗ್ಬೋದು, ನಿಮ್ಮ ಮಕ್ಕಳು ಅಂದುಕೊಂಡಿದ್ದು ಜಾಬ್ ಹೋಗ್ಬೋದು, ನೀವು ಅಂದುಕೊಂಡಿದ್ದು ಎಲ್ಲ ಹೋಗ್ಬೋದು. ಆದರೆ ಗಮನಿಸಿರಿ, ಗಾಡಿ ಹೋಯ್ತು, ನಿಮ್ಮ ಪ್ರಾಣ ಉಳಿತು ತಾನೆ. ನಿಮ್ಮ ಬಿಸ್ನೆಸ್ ನಷ್ಟ ಆಯಿತು, ನಿಮ್ಮ ಕುಟುಂಬ ಚೆನ್ನಾಗಿದೆ ತಾನೆ. ದೇವರು ಹೇಳ್ತಾನೆ,
ನಷ್ಟ ಆಗಿರೋದಕ್ಕೋಸ್ಕರ ಕಷ್ಟಪಡಬೇಡ, ಇನ್ನು ಕೃಪೆಯಿಂದ ತುಂಬಿರುವುದನ್ನು ನೀನು ಗಮನಿಸು, ನಾನು ಮಾಡಿರೋ ಉಪಕಾರಗಳನ್ನು ಗಮನಿಸು ಎಂದು ಹೇಳುತ್ತಾ ಇದ್ದಾನೆ. ಆ ಸಿಸ್ಟರ್ ನನಗೆ ಹೇಳ್ತಾ ಇದ್ರು, ನನಗೆ ಆ ಸೈಟ್ ಮೇಲೆ ನನಗೇನು ಅಂತ ಇಂಟ್ರೆಸ್ಟ್ ಇಲ್ಲ ಪಾಸ್ಟ್ರೆ, ನನಗೇನು ಈ ಲೋಕದಲ್ಲಿ ಬೇಕಾಗಿಲ್ಲ, ಆದರೆ ಸಾಕ್ಷಿ ಬೇಕಲ್ವಾ? ನೋಡಿದ್ರಾ ಹಿಂಗೆ ಆಗೋಯ್ತು ನಿಮ್ಮ ಲೈಫು, ಪ್ರಾರ್ಥನೆ ಮಾಡಿದ್ದಕ್ಕೆ, ಚರ್ಚ್ಗೆ ಹೋಗಿದ್ದಕ್ಕೆ, ದೇವರನ್ನ ನಂಬಿದ್ದಕ್ಕೆ ಹಿಂಗೆ ಆಗೋಯ್ತಲ್ಲ ಅಂತ ಅಂದುಕೊಳ್ತಾರೆ. ಬೈಬಲಲ್ಲಿ ಕೂಡ ಅನೇಕ ಸಂದರ್ಭಗಳಲ್ಲಿ ಇದೇ ರೀತಿಯಾಗಿ ಗೇಲಿ ಮಾಡ್ತಾರೆ. ಏನಂತ? ಓಹೋ ದೇವರು ನಾನು ವಿಗ್ರಹಗಳಿಗೆ ನಾನು ತಲೆಬಾಗುವುದಿಲ್ಲ ಎಂದು ಹೇಳಿದ್ರಲ್ವಾ, ಇವಾಗ ಹೋಗ್ರಿ ಬೆಂಕಿಯಲ್ಲಿ ಹಾಕ್ತಾರೆ ಹೋಗ್ರಿ ಅಂತ ಜನರು ಅವ್ರನ್ನ ಗೇಲಿ ಮಾಡಿರ್ಬೋದು ಅಲ್ವಾ? 3 ಜನರನ್ನ ಬೆಂಕಿಗೆ ಹಾಕುವಾಗ ಮುಡ್ಕರ್ ನೀವು, ಮುಟ್ಟಾಳ್ರು ನೀವು, ಈಗಲಾದರೂ ತಿರ್ಕೊಳ್ರಿ, ಈಗಲಾದರೂ ನಮ್ಮ ಥರ ಬಂದ್ಬಿಡ್ರಿ. ಲೋಕದ ಜನ ಅನ್ನೋದು ಹೀಗೇನೆ, ಅಲ್ಲೆಲ್ಲ ಸರಿಯಾಗಲ್ಲಪ್ಪ, ಲೇಟ್ ಆಗುತ್ತೆ, ಇಲ್ಲ ನಡೆಯಲ್ಲ, ನೀನು ಈ ಕಡೆ ಬಂದ್ಬಿಡು, ನಾನು ಹೇಳಿದ ಕಡೆ ಬಾ ಎಂದು ಹೇಳುತ್ತಾರೆ. ಆದರೆ ಒಂದು ಮಾತು ಜ್ಞಾಪಕ ಇರಲಿ, ಬೆಂಕಿಯಲ್ಲಿ ಹೋದರೂ ಕೈ ಬಿಡದ ದೇವರು ನಮ್ಮ ದೇವರಾಗಿದ್ದಾನೆ. ಆಮೆನ್. ನಮ್ಮ ದೇವರು ಸಿಂಹದ ಬೋನಿಗೆ ಹೋದರೂ ನಮ್ಮನ್ನು ಬಿಡದ ದೇವರಾಗಿದ್ದಾನೆ. ದಾನಿಯೇಲನಿಗೆ ಅರಸ ಹೇಳ್ತಾ, ದಾನಿಯೇಲ ಯಾಕಪ್ಪ ಇದೆಲ್ಲ, ನೀನು ಒಳ್ಳೆ ಮನುಷ್ಯ, ಬುದ್ಧಿ ಹೇಳ್ತಾ ಇದ್ದೀನಿ, ಈಗಲಾದರೂ ನೀನು ಬಿಟ್ಬಿಡು, ಅದೇನೋ ಪ್ರೇಯರ್ ಗ್ರಿಯರ್ ಮಾಡ್ತಾ ಇದೆಯಂತಲ್ಲ, ಬಿಟ್ಬಿಡೋದನ್ನು. ಕೆಲವರು ಆಫೀಸ್ಗಳಲ್ಲಿ ಹಿಂಗೆ ಹೇಳ್ತಾರೆ, ನೋಡ್ರಿ ನಾನು ಪ್ರೇಯರ್ಗೆ ನಿಮ್ಮನ್ನು ಕಳ್ಸೋಕ್ಕಾಗಲ್ರಿ, ಸಂಡೇ ರಜೆ ಕೊಡೋಕ್ಕಾಗಲ್ರಿ, ಏನು ಮಾಡ್ತೀರಾ ನೋಡ್ರಿ, ಆಲೋಚನೆ ಮಾಡ್ರಿ, ಜಾಬ್ ಬೇಕಾ ನಿಮಗೆ, ಒಳ್ಳೆ ಸಂಬಂಧ ಬೇಕಾ, ಒಳ್ಳೆ ಆದಾಯ ಬೇಕಾ, ಸೈಟ್ ಬೇಕಾ, ಕಾರ್ ಬೇಕಾ, ಬಂಗ್ಲೆ ಬೇಕಾ, ನಿಮ್ಗೆ ಕೊಡ್ತೀವಿ, ಆದರೆ ಆ ಪ್ರಾರ್ಥನೆಗೆ ಹೋಗೋದು ಮಾತ್ರ ನಿಲ್ಲಿಸ್ಬಿಡಪ್ಪ. ಕೆಲವರು ಗದರಿಸಿ ಹೇಳ್ತಾರೆ, ಕೆಲವರು ಪ್ರೀತಿಯಿಂದ ಹೇಳ್ತಾರೆ. ನಮ್ಮ ಬ್ರದರ್ಗೆ ಹೇಳ್ದಂಗೆ, ಅಣ್ಣಯ್ಯ ನಿನಗೇನು ಬೇಕು ಅಣ್ಣಯ್ಯ, ಸೈಟ್ ಬೇಕಾ, ಗಾಡಿ ಬೇಕಾ, ಕೊಡ್ತೀನಿ, ಚರ್ಚ್ಗೆ ಹೋಗೋದು ಬಿಟ್ಬಿಡು, ನಾನು ಹೇಳ್ದಂಗೆ ಬಂದ್ಬಿಡು, ನಾನು ನಿನಗೆ ಎಲ್ಲ ಮಾಡಿಕೊಡ್ತೀನಿ ಹೇಳ್ತಾರೆ ಜನ. ಆದರೆ ದಾನಿಯೇಲನು, ಆಯಿತು ರಾಜ, ದೊಡ್ಡವ್ರು ನೀವು ಹೇಳ್ತಾ ಇದ್ದೀರಾ, ಬಿಟ್ಬಿಟ್ನಾ? ಬಿಡಲಿಲ್ಲ. ಅದೇ ನಂಬಿಕೆ ದೇವರಿಗಾಗಿ ಜೀವಿಸೋದು ಅನ್ನೋದು. ಸತ್ತರೋ ಬದುಕಿದರೋ ಕರ್ತನಿಗಾಗಿ ಜೀವಿಸ್ತಾನೆ. ಏನೇ ಆಗೋಗ್ಲಿ ನನ್ನ ಲೈಫಲ್ಲಿ ದೇವ್ರನ್ನ ಮಾತ್ರ ಬಿಡಲ್ಲ. ಇವತ್ತು ನಿನಗೆ ತಡೆ ಮಾಡಿದ ಗಂಡ ಒಂದು 10-20 ವರ್ಷಗಳ ನಂತರ ಆತನ ಇರಲ್ಲ. ಮಧ್ಯದಲ್ಲೇ ಗಂಡ ಬಂದ, ಮಧ್ಯದಲ್ಲೇ ಹೋಗ್ತಾನೆ, ಮಧ್ಯದಲ್ಲೇ ಹೆಂಡತಿ ಬಂದ್ಲು, ಮಧ್ಯದಲ್ಲೇ ಹೋಗ್ತಾನೆ, ಮಧ್ಯದಲ್ಲೇ ಮಕ್ಕಳಾದರೂ ಮಧ್ಯದಲ್ಲೇ ಹೋಗ್ತಾರೆ. ಇರ್ತಾರೆ ಎಲ್ಲ ದಿವಸಗಳು? ಯಾರಿಗೂ ಇಲ್ಲ. ಆದರೆ ನಾವು ಇನ್ನೂ ಕೇವಲ ಪಿಂಡವಾಗಿರುವಾಗಲೇ ಕಂಡ ದೇವರ ಕಣ್ಣುಗಳು ನಾವು ಸತ್ತು ಮಣ್ಣುಗಾಗುವ ತನಕ, ನಂತರವೂ ದೇವರ ಕಣ್ಣುಗಳು ನಮ್ಮನ್ನು ಕಾಣುತ್ತವೆ. ಹಾಗಾದರೆ ಯಾರಿಗೆ ನಾವು ನಂಬಿಗಸ್ತರಾಗಿರಬೇಕು? ದೇವರಿಗೆ ನಾವು ನಂಬಿಗಸ್ತರಾಗಿರಬೇಕು. ಅದಕ್ಕೆ ಪೌಲ್ ಹೇಳ್ತಾ ಇದ್ದಾನೆ ಇವರಿಗೆ, ನಾನು ನಿಮಗೆ ಬುದ್ಧಿ ಹೇಳ್ತೇನೆ, ಅಡುಗೆ ನಷ್ಟ ಆಗ್ತದೆ, ನಿಮ್ಮ ಕುಟುಂಬನ ಒಂದು ರೀತಿಯಾಗಿ ಒಂದು ಸ್ಥಿತಿಗೆ ಬರ್ತದೆ. ಯೋಬನ ಕುಟುಂಬ ಹೆಂಗಿದ್ದವನು ಎಲ್ಲಿಗೆ ಬಂದವನು ಬೂದಿಯಲ್ಲಿ ಕೂತ್ಕೊಂಡು ಕೆರ್ಕೊಳ್ಳೋ ಸ್ಥಿತಿಗೆ ಬಂದ. ಸ್ನೇಹಿತರು ಅವನನ್ನು ದೂಷಿಸಿದ್ರು, ಹೆಂಡತಿ ಹೇಳಿದ್ರು, ಇನ್ನೇನೈತೆ ನಿನ್ನ ಹತ್ರ, ಸತ್ತೋಗ್ಬಿಡು, ಇನ್ನ ಬದುಕೋದೇನಕ್ಕೆ ಅಂತ ಅಂದ್ಬಿಟ್ಲು. ಅಯ್ಯೋ, ಇಂಥ ಪರಿಸ್ಥಿತಿಯಲ್ಲಿ ಯೋಬನು ದೇವರನ್ನ ಮರೆಯಲಿಲ್ಲ. ಎಲ್ಲ ಹೋಯ್ತು. ಯೋಬನ ಏನು ಹೇಳ್ತಾನೆ? ಎಲ್ಲವನ್ನೂ ದೇವರೇ ಕೊಟ್ಟ, ದೇವರೇ ತೆಗೆದುಕೊಂಡ. ನೋಡಿದ್ರ ಯೋಬನ ಮಾತು ನೋಡ್ರಿ, ದೇವರೇ ಎಲ್ಲ ನೀನೇ ಕೊಟ್ಟೆ, ನೀನೇ ತೆಗೆದುಕೊಂಡೆ, ಇದರಲ್ಲಿ ಏನಿದೆ ನಿನಗೆ ಸ್ತೋತ್ರಪ್ಪ ಎಂದು ಹೇಳ್ತಾರೆ. ಇವತ್ತು ಆ ಒಂದು ನಂಬಿಕೆ ನಮ್ಮಲ್ಲಿ ಇರಬೇಕು. ಕೆಲವು ಸಾರಿ ನಮ್ಮ ಆದಾಯ ನಷ್ಟವಾಗ್ತದೆ, ಜಾಬ್ ಹೋಗ್ತದೆ, ನಮಗೆ ವಿರುದ್ಧವಾದ ಕೃತ್ಯಗಳು ನಡೆಯುತ್ತವೆ. ನಾವು ಅಂದುಕೊಂಡಂತೆ ಕುಟುಂಬ ಇರಲ್ಲ, ನಾವು ಅಂದುಕೊಂಡಂತೆ ಗಂಡ ಇರಲ್ಲ, ಹೆಂಡತಿ ಇರಲ್ಲ, ಮಕ್ಕಳಿರಲ್ಲ, ಕೆಲಸ ಇರಲ್ಲ, ಪ್ರಯಾಣ ಇರಲ್ಲ, ಜೀವಿತ ಇರಲ್ಲ. ಆದರೆ ದೇವರು ಹೇಳ್ತಾನೆ, ನೀವಾದರೂ ಧೈರ್ಯವಾಗಿರಿ, ನಾನು ಯಾರವನಾಗಿದ್ದೇನೋ, ಯಾರನ್ನ ಸೇವಿಸುತ್ತೇನೋ, ಆ ದೇವದೂರಿಂದ ಬಂದ ಒಬ್ಬ ದೂತನು ಕಳೆದ ರಾತ್ರಿಯಲ್ಲಿ ನನ್ನ ಹತ್ತಿರ ಬಂದು, ಪೌಲನೇ ಭಯಪಡಬೇಡ, ನೀನು ಚಕ್ರವರ್ತಿಯ ಮುಂದೆ ನಿಲ್ಲಬೇಕು, ಇದಲ್ಲದೆ ನಿನ್ನ ಸಂಗಡ ಈ ಹಡಗಿನಲ್ಲಿ ಪ್ರಯಾಣ ಮಾಡುವವರೆಲ್ಲರ ಪ್ರಾಣ ದೇವರ ನಿನ್ನ ಮೇಲಣ ದಯೆಯಿಂದ ಉಳಿಸಿಕೊಟ್ಟಿದ್ದಾನೆಂದು ನನ್ನ ಸಂಗಡ ಹೇಳಿದನು ಎಂಬುದಾಗಿ ಪೌಲ ಹೇಳ್ತಾನೆ. ಪೌಲ, ನಿನ್ನ ನಿಮಿತ್ತವಾಗಿ ಈ ಹಡಗಲ್ಲಿರೋರು ಯಾರು ಕೂಡ ಸಾಯಲ್ಲ, ಅವರು ಕಾಪಾಡಲ್ಪಡ್ತಾರೆ. ದೇವಜನವೇ, ಇವತ್ತು ನಿಮ್ಮ ನಿಮಿತ್ತವಾಗಿ ನಿಮ್ಮ ಕುಟುಂಬ ರಕ್ಷಿಸಲ್ಪಡುವುದು, ನಿಮ್ಮ ನಿಮಿತ್ತವಾಗಿ ದೇವರು ಅನೇಕರನ್ನ ಆಶೀರ್ವದಿಸಲ್ಪಡುವರು. ದೇವರ ಮಾತನ್ನು ನಂಬಿರಿ, ದೇವರು ನಿಮ್ಮ ಮಾತನ್ನು ಉಳಿಸಿಕೊಡುತ್ತಾನೆ, ನಿಮಗೆ ದೇವರು ಸಹಾಯ ಮಾಡ್ತಾನೆ. ಅಲ್ಲಿ ಹೇಳ್ತಾ ಇರೋದು, ದೇವದೂತನ ಹೇಳ್ತಾ ಇದ್ದಾನೆ, ನಿನ್ನ ನಿಮಿತ್ತವಾಗಿ ನಿನ್ನ ಮೇಲಣ ದಯೆಯಿಂದ
ಅವರನ್ನು ಕೂಡ ರಕ್ಷಿಸುತ್ತಾನೆ. ಇವತ್ತು ದೇವರು ನಿಮ್ಮನ್ನು ಮಾತ್ರ ರಕ್ಷಿಸುವವನಲ್ಲ, ನಿಮ್ಮ ಮೂಲಕವಾಗಿ ಬೇರೆಯವರನ್ನು ಕೂಡ ರಕ್ಷಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಆದರೆ ಒಬ್ಬನ ನಂಬಿಕೆ, ಒಬ್ಬರ ದೃಢತೆ, ಒಬ್ಬರು ಕರ್ತನ ಮೇಲಿಟ್ಟಿರುವ ಭರವಸೆ, ಅದು ಖಂಡಿತವಾಗಿ ಆ ಕುಟುಂಬಕ್ಕೆ ಸಹಾಯ ಮಾಡುತ್ತದೆ, ಆಶೀರ್ವಾದ ತರುತ್ತದೆ. ನಾವೇ ಕುಗ್ಗಿ ಹೋದರೆ, ನಾವೇ ಬಲಹೀನವಾಗೋದ್ರೆ ಮತ್ತೆ ನಮ್ಮ ಕುಟುಂಬಕ್ಕೂ, ನಮ್ಮ ಸಭೆಗೂ, ನಮ್ಮ ಸಮೂಹಕ್ಕೂ, ನಮ್ಮ ಸಮಾಜಕ್ಕೂ ಎಲ್ಲಿಂದ ಬಲ ಬರುತ್ತದೆ? ನೀವು ನಾನು ಆಲೋಚನೆ ಮಾಡಬೇಕು. ಆದ್ದರಿಂದ ನನ್ನ ಪ್ರಿಯ ದೇವಜನವೇ, ದೇವದೂತನ ಬಂದು ಪೌಲನಿಗೆ ಹೇಳಿದ ಹಾಗೆ, ಭಯಪಡಬೇಡ. ಇವತ್ತು ನಿನ್ನ ಬಾಯಿ ಒಣಗಿ ಹೋಗಿರಬಹುದು, ನಿನ್ನ ಕುಟುಂಬ ಸಾಲಗಳಿಂದ ಬತ್ತಿ ಹೋಗಿರಬಹುದು, ನಿನ್ನ ಶರೀರ ಅನಾರೋಗ್ಯದಿಂದ ನೊಂದು ಹೋಗಿರಬಹುದು. ಆದರೆ ದೇವರು ಹೇಳ್ತಾ ಇದ್ದಾನೆ, ಭಯಪಡಬೇಡ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ. ನಾನು ನಿನ್ನ ಮೇಲೆ ದಯೆಯನ್ನು ತೋರಿಸುತ್ತೇನೆ, ನಿನ್ನನ್ನು ಕಷ್ಟ ನಷ್ಟಗಳಿಂದ ನಾನು ಮೇಲೆತ್ತುತ್ತೇನೆ, ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂದು ದೇವರು ಹೇಳುತ್ತಾ ಇದ್ದಾರೆ. ಹಾಗಾದರೆ ನಾವು ಕರ್ತನ ಪಾದಗಳ ಸನ್ಮುಖದಲ್ಲಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಲೆಲೂಯ. ಯೇಸುವೇ, ನಿನ್ನ ಪ್ರೀತಿಯುಳ್ಳ ಈ ವಾಕ್ಯಗಳಿಗಾಗಿ ಸ್ತೋತ್ರ ಕರ್ತನೇ. ಯೇಸಪ್ಪ, ಹೌದು ದೇವರೇ, ನೀವು ನಮಗೆ ಈ ಮಾತುಗಳಿಂದ ಎಚ್ಚರ ಪಡಿಸಿದ್ದೀರಿ. ಅಪ್ಪ, ಕೆಲವರು ಹೇಳ್ತಾರೆ, ನೀನು ಬೇಡಿಕೊಂಡ್ರೆ ಕೊಡುತ್ತೇನೆ ಎಂದು ನಿನ್ನ ವಾಕ್ಯ ಹೇಳುತ್ತಲ್ವಾ, ನಿಮ್ಮ ದೇವರು ಹೇಳಿದ್ದಾನಲ್ವಾ. ಆದರೆ ಎಲ್ಲಿ? ನಿನ್ನ ಬಾಯಿ ಒಣಗೋಗ್ತಾ ಇದೆ, ನಿನ್ನ ಕುಟುಂಬ ಬತ್ತಿ ಹೋಗ್ತಾ ಇದೆ, ದಿನೇ 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 ನಿನ್ನ ಜೀವಿತ ಕಷ್ಟಕರವಾಗ್ತಾ ಇದೆ ಹೊರತು ಸರಿಯಾಗ್ತಾ ಇಲ್ವಲ್ಲ. ಮತ್ತೆ ಯಾಕೆ ನಂಬಿದ್ದೀಯಾ? ಬಿಟ್ಟುಬಿಡು ಎಂದು ಹೇಳಬಹುದಪ್ಪ. ಅನೇಕ ಭಕ್ತರಿಗೆ ಅನೇಕ ಜನರು ಇದೇ ರೀತಿಯಾಗಿ ಹೇಳಿದರು. ನೀವು ಶಿಲುಬೆಯ ಮೇಲಿದ್ದಾಗಲೂ ಕೂಡ ಅವರು ಹೇಳಿದ ಮಾತು, ಈಗಲಾದರೂ ಶಿಲುಬೆಯ ಮೇಲಿಂದ ಇಳಿದು ಬಂದ್ಬಿಡು, ನಿನ್ನ ಪ್ರಾಣ ಆದರೂ ಉಳಿತದೆ ಅಂತ ಹೇಳಿದ್ರಪ್ಪ. ಆದರೆ ಕರ್ತನೆ, ಮನುಷ್ಯರ ಮಾತುಗಳಿಗೆ ಯಾರು ಕಿವಿಗೊಡದೆ ಭಕ್ತರೆಲ್ಲರೂ ನಂಬಿಕೆಯಿಂದ ಇದ್ದರಪ್ಪ. ಇವತ್ತು ನಾವು ಹಾಗೆ ಸ್ವಾಮಿ, ನೀವು ಸರ್ವೋಪಕಾರಿಯಾದ ದೇವರು. ಕೆಲವು ಸಾರಿ ನೀವು ತಡ ಮಾಡ್ಬೋದು, ಕೆಲವು ಸಾರಿ ಕೆಲವನ್ನು ನೀವು ಕೊಡದೇ ಇರಬಹುದು. ಅದು ನಮ್ಮ ಒಳ್ಳೆಯದಕ್ಕೋಸ್ಕರನೇ ಸ್ವಾಮಿ ಅಪ್ಪ. ಯಾಕೆಂದರೆ ಕುಂಬಾರನ ಕೈಯಲ್ಲಿರುವ ಜೇಡಿ ಮಣ್ಣು ಕರ್ತನೇ ದೇವರೇ, ಅದು ಪರಿಪೂರ್ಣ ಆಗುವವರೆಗೂ, ಸಂಪೂರ್ಣವಾಗುವವರೆಗೂ ನೀವು ಬಿಡೋದಿಲ್ಲಪ್ಪ. ಅಪೂರ್ಣರಾದ ನಮ್ಮನ್ನು ನೀನು ಸಂಪೂರ್ಣ ಮಾಡುವಂಥ ದೇವರು, ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನ ನಾಮಕ್ಕೆ ವಂದನೆ ಸ್ವಾಮಿ. ಪೌಲನು ಅಪ್ಪ, ಅನೇಕ ದಿವಸ ಅವರ ಜೊತೆಯಲ್ಲಿರುವವರು ಊಟ ಇಲ್ಲ, ಕರ್ತನೇ ಬೆಳಕನ್ನು ನೋಡಲಿಲ್ಲ, ನಕ್ಷತ್ರಗಳನ್ನು ನೋಡಲಿಲ್ಲ, ಆದರೂ ಅವರ ನಂಬಿಕೆಯನ್ನು ಬಿಡಲಿಲ್ಲಪ್ಪ. ಆದುದರಿಂದಲೇ ನೀವು ನಿಮ್ಮ ದೂತರನ್ನು ಕಳುಹಿಸಿ ಅವರಿಗೆ ಹೇಳಿಸಿದಿರಿ, ಭಯಪಡಬೇಡ, ನಿನ್ನ ಮೇಲೆ ದಯೆ ಇದೆ, ನಿನ್ನನ್ನು ಉಳಿಸುವನು ಎಂದು ಹೇಳಿದೆಯಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ. ಇವತ್ತು ಅಪ್ಪ, ಈ ವಿಡಿಯೋ ನೋಡುತ್ತಿರುವ, ವಾಕ್ಯವನ್ನು ಧ್ಯಾನಿಸುತ್ತಿರುವ ಇವರ ಜೀವಿತದಲ್ಲಿ ಸಂಕಟ, ಹೇಳಿದ ಮಾತು ಕೇಳದೇ ಇರುವ ಮಕ್ಕಳು, ತಾವು ಆಶಿಸಿದಂತೆ ನಡೆಯದೇ ಇರುವಂಥ ಹೆಂಡತಿ ಇಲ್ಲ ಗಂಡ, ದೇವರೇ ತಾವು ಅಂದುಕೊಂಡಂತೆ ನಡೆಯದೇ ಇರುವಂಥ ವ್ಯಾಪಾರ, ತಾವು ಆಶಿಸಿದಂತೆ ನಡೆಯದೇ ಇರುವಂಥ ಜೀವಿತಗಳು, ಆತ್ಮಿಕ ಜೀವಿತ ಎಲ್ಲವನ್ನ ನಿನ್ನ ಕೈಲಿ ಕೊಡುತ್ತಾ ಇದ್ದೇವೆ. ಅವರ ಅಪೇಕ್ಷೆ ಏನಿದೆಯೋ, ಅವರ ಭರವಸೆ ಏನಿದೆಯೋ, ಅವರು ಏನನ್ನ ಬೇಡಿಕೊಳ್ಳುತ್ತಾ ಇದ್ದಾರೋ, ದಯಮಾಡಿ ಅವರ ಮೇಲೆ ಕರುಣೆಯನ್ನು ತೋರಿಸಪ್ಪ. ನಿನಗೆ ಸ್ತೋತ್ರ. ಹಾಲೆಲೂಯ. ದೇವರೇ, ನೀವೇ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ 41ರಲ್ಲಿ 17ನೇ ವಾಕ್ಯದಲ್ಲಿ ಒಂದು ಮಾತನ್ನು ಹೇಳುತ್ತೀರಿ. ಬಾಯಾರಿ ನಾಲಿಗೆ ಒಣಗಿ ನೀರನ್ನು ಹುಡುಕಿ ಹೊಂದದೆ ಹೋದ ದರಿದ್ರವೇ, ನನ್ನ ಬಳಿಗೆ ನೀವು ಬನ್ನಿರಿ, ನಾನು ನಿಮಗೆ ಪ್ರಸನ್ನನಾಗುವೆನು, ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ. ಬೋಳು ಗುಡ್ಡಗಳಲ್ಲಿ ನದಿಗಳನ್ನು ಹರಿಸುತ್ತೇನೆ, ತಗ್ಗುಗಳಲ್ಲಿ ಒರತೆಗಳನ್ನು ಹೊರಡಿಸುತ್ತೇನೆ, ಅರಣ್ಯವನ್ನು ಕೆರೆಯನ್ನಾಗಿ ಮಾರುತ್ತೇನೆ, ಮರುಭೂಮಿಯನ್ನು ಬುಗ್ಗೆಗಳನ್ನಾಗಿ ಮಾಡುತ್ತೇನೆ ಎಂಬುದಾಗಿ. ಹೌದು ದೇವರೇ, ಹಾಗರಳಿಗೆ ಅಪ್ಪ ಮರುಭೂಮಿಯಲ್ಲಿ ಬುಗ್ಗೆಯನ್ನು ತೋರಿಸಿಕೊಟ್ರಿ ಸ್ವಾಮಿ. ಇವತ್ತು ಪ್ರಾರ್ಥನೆಯಿಂದ, ನಂಬಿಕೆಯಿಂದ ಸ್ಥಿರವಾಗಿರುವ ಈ ದೇವ ಭಕ್ತರಿಗೆ ನೀವು ಮರುಭೂಮಿ ಅಂತ ಅವರ ಸ್ಥಿತಿಯಲ್ಲಿ ಬುಗ್ಗೆಯನ್ನು ತೋರಿಸಿಕೊಡ್ರಿ ಅಪ್ಪ. ದಾಹವನ್ನು ತೀರಿಸಿರಿ, ಅವರ ಆಶೆಯನ್ನು ಪೂರೈಸಿರಿ, ನಂಬಿದ ನಂಬಿಕೆಯನ್ನು ಪರಿಪೂರ್ಣಗೊಳಿಸಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಸ್ವಾಮಿ. ಅಪ್ಪ, ನಾಲಿಗೆ ಒಣಗಿದವರಿಗೆ ಒಂದು ನದಿ ಸಿಕ್ಕುವಾಗ ಹೇಗಿರುತ್ತದೆ ಸ್ವಾಮಿ. ಅಪ್ಪ ದೇವರೇ, ನಾಲಿಗೆ ಒಣಗಿದವರಿಗೆ ಒರತೆಗಳು ಸಿಗುವುದಾದರೆ, ಕೆರೆಗಳು ಸಿಗುವುದಾದರೆ, ಬುಗ್ಗೆಗಳು ಸಿಗುವುದಾದರೆ, ಯೇಸುವೇ ನಿನ್ನ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಹೌದು ಸ್ವಾಮಿ, ನಿನ್ನ ವಾಕ್ಯ ಹೇಳುತ್ತಾ ಇದೆ ಯೆಶಾಯ 41:20ರಲ್ಲಿ, ಇಸ್ರಾಯೇಲಿನ ಸ್ವದಮಲ ಸ್ವಾಮಿಯೇ, ನಿನ್ನ ದಾಹವನ್ನು ಕಂಡು ನಿನಗೆ ನೀರನ್ನು, ನದಿಯನ್ನು ಹುಟ್ಟಿಸುವಂತವನಾಗಿದ್ದಾನೆ. ಹಾಲೆಲೂಯ, ಸ್ತೋತ್ರ ಸ್ವಾಮಿ. ಇವತ್ತು ನಮ್ಮ ಕೊರತೆಗಳನ್ನು ನೀಗಿಸುವ ಕರ್ತನೇ ನಿನ್ನ ನಾಮಕ್ಕೆ ಸ್ತೋತ್ರ.
ಉದ್ಧಾರಕನೇ, ಉಪಕಾರಿಯೇ ನಿನಗೆ ಸ್ತೋತ್ರ. ಆಶೀರ್ವಾದಕ್ಕೆ ಮೂಲನಾದ ಕರ್ತನೇ ನಿನ್ನ ನಾಮಕ್ಕೆ ಸ್ತೋತ್ರ. ಅಪ್ಪ, ನಮ್ಮ ದುರವಸ್ಥೆಯನ್ನು ನೋಡಿ, ನಮ್ಮ ಕಷ್ಟವನ್ನು ನೋಡಿ ಖಂಡಿತವಾಗಿ ನೀನು ಕೃಪೆಯನ್ನು ತೋರಿಸುತ್ತೆ ಎಂದು ನಂಬುತ್ತಾ ಇದ್ದೇವೆ. ಪ್ರಾರ್ಥನೆಯನ್ನು ಕೇಳಿದ್ದೀರಪ್ಪ. ಈ ವಾಕ್ಯಾನುಸಾರವಾಗಿ ನಮ್ಮ ಜೀವಿತಗಳಲ್ಲಿ ಸಂತೃಪ್ತಿಯನ್ನು ಕೊಟ್ಟು ನಾವು ಎದುರು ನೋಡಿದ್ದನ್ನು ನೀನು ಒದಗಿಸಿಕೊಟ್ಟು ಕಾಪಾಡಬೇಕೆಂಬುದಾಗಿ ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿನಗೆ ಸಲ್ಲಿಸುತ್ತಾ ಈ ತಿಂಗಳೆಲ್ಲ ನಮ್ಮ ಸಂಗಡ ಇದ್ದು ನಮ್ಮ ಮೇಲೆ ಕೃಪೆಯನ್ನು ತೋರಿಸಿ ಆರೋಗ್ಯ, ಆಶೀರ್ವಾದ, ಸಾಲಗಳಿಂದ ಬಿಡುಗಡೆ, ಕುಟುಂಬದಲ್ಲಿರುವಂಥ ಎಲ್ಲ ಅನೈತಿಕ ಸಂಬಂಧಗಳಿಂದ ಬಿಡುಗಡೆ, ದೇವರೇ ಎಲ್ಲ ಆತ್ಮಿಕ ಕಾರ್ಯಗಳಲ್ಲಿ ಉಜ್ಜೀವನ, ಎಲ್ಲ ನಮ್ಮ ದೇವರ ಪ್ರಾರ್ಥನಾ ಜೀವಿತಗಳಲ್ಲಿ ಒಂದು ಉಜ್ಜೀವನ ನೀನು ಅನುಗ್ರಹಿಸಿಕೊಟ್ಟು ಮಹಿಮೆ ಹೊಂದಬೇಕೆಂಬುದಾಗಿ ಅಪ್ಪ, ಈ ಕುಟುಂಬಗಳನ್ನು ಬೆಂಕಿಯ ಬೇಲಿಯಿಂದ ಹಾಕಿ ನೀನು ಕಾಪಾಡು, ನಿನ್ನ ಸರ್ವ ಉಪಕಾರಗಳಿಂದ ತುಂಬಿಸು, ಪರಲೋಕದ ವರದಾನಗಳಿಂದ ಆಶೀರ್ವದಿಸು ಎಂಬುದಾಗಿ ಪ್ರಾರ್ಥನೆ ಕೇಳಿದ ಕರ್ತನೇ ನಿಮಗೆ ಸ್ತೋತ್ರ. ಎಲ್ಲ ಮಹಿಮೆ ನಿನಗೆ ಅಪ್ಪ. ನಮ್ಮ ರಕ್ಷಕನು, ಕರ್ತನು, ಒಡೆಯನು, ಕ್ರಿಸ್ತನಾಗಿರುವಂಥ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್.